ಶುಭ ಸಾಯಂಕಾಲ ಎಲ್ಲರಿಗೆ ಆದರದ ಸ್ವಾಗತ. ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ಹಾಗೂ ಚಿಕ್ಕಂದರಿಗೆ ನನ್ನ ಪ್ರೀತಿ ಪ್ರೇಮ. ಎಲ್ಲರ ಒಟ್ಟಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಬಲ ಜಾಸ್ತಿ ಉಂಟು. ಓ ಪರಮಾತ್ಮ, ದಯಾನಿಧಿ, ನಾವೆಲ್ಲರೂ ನಿನ್ನಲ್ಲಿ ಬೇಡಿಕೊಳ್ಳುವುದು ನಿನ್ನ ಕರುಣೆ, ಪ್ರೀತಿ, ಶಕ್ತಿ, ಸಾಮರ್ಥ್ಯ, ನಿನ್ನ ಕೃಪೆಯಿಂದ ನಮಗೆ ಈ ದಿವ್ಯ ಆತ್ಮಜ್ಞಾನವು ಲಭಿಸಿದೆ. ಇದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಪ್ರದಾನ ಮಾಡು ಪರಮಾತ್ಮ. ಹಾಗೂ ಈ ಜ್ಞಾನವು ನಮ್ಮ ಸಂಪೂರ್ಣ ಅರಿವಿನಲ್ಲಿ ಬರುವಂತೆ ನಮಗೆ ಕೃಪೆ ಮಾಡು. ಗುರು ಪರಂಪರೆಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 72ನೇದು. ಶುಕ್ರವಾರ 19ನೇ ಜೂನ್ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ. ಓಕೆ, ಈಗ ನಾವು ನಿನ್ನೆ ಅಷ್ಟಾಂಗ ಯೋಗದ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಹೇಗೆ ಒಂದು ಭವ್ಯವಾದ ಒಂದು ಭವನ ಆಯ್ತು, ಕಟ್ಟಡ ಆಯ್ತು, ಕಟ್ಟಬೇಕಂದ್ರೆ ಅದಕ್ಕೆ ಕಟ್ಟಲಿಕ್ಕೆ ಉಪಯೋಗಿಸಿರ್ತಕ್ಕಂಥ ಪ್ರತಿಯೊಂದು ವಸ್ತು ಅತಿ ಶ್ರೇಷ್ಠ ಉನ್ನತ ದರ್ಜೆಯಲ್ಲಿದ್ರೆ ಮಾತ್ರ ಆ ಒಂದು ಕಟ್ಟಡ ಭವ್ಯವಾಗಲಿಕ್ಕೆ ಸಾಧ್ಯ ಉಂಟು. ಇವಾಗ ನಾವು ಕಟ್ಟಬೇಕಾದ್ರೆ ಒಂದು ಸುಮಾರು ಸಿಮೆಂಟ್ ಆಯ್ತು, ಸ್ಟೀಲ್ ಆಯ್ತು, ಬೇರೆ ಬೇರೆ ಎಲ್ಲ ಮೆಟೀರಿಯಲ್ ನಾವು ಕೆಳ ದರ್ಜೆಯಲ್ಲಿ ಉಪಯೋಗಿಸ್ಕೊಂತ ಹೋಗ್ತೀವೋ ಹಾಗೆ ನಿಮಗೆ ಆ ಬಿಲ್ಡಿಂಗ್ ಆಯ್ತು, ಆ ಒಂದು ಭವನ ಆಯ್ತು ತಯಾರಾದ್ಮೇಲೆ ಸ್ಪಷ್ಟವಾಗಿ ಕಾಣುತ್ತೆ, ನಿಮಗೆ ಕಣ್ಣಿಗೆ ಕಾಣುತ್ತೆ. ಹಾಗೆಯೇ ಒಂದು ವ್ಯಕ್ತಿಯ ನಿರ್ಮಾಣ, ಆತನ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಇವೆಲ್ಲ ಗುಣಗಳು ಬೇಕು. ಹೇಗೆ ನಾವು ಈ ಗುಣಗಳನ್ನ ಬೆಳೆಸ್ತಾ ಹೋಗ್ತೀವೋ ಹಾಗಾಗಿ ಅಂದ್ರೆ ಆ ಬಿಲ್ಡಿಂಗಿನ ಒಂದು ಗೆಟಪ್ ಏನ್ ಬರುತ್ತೆ, ಅದೇ ತರ ಈ ವ್ಯಕ್ತಿತ್ವದ ಒಂದು ಗೆಟಪ್ ಕೂಡ ಬರ್ಲಿಕ್ಕೆ ಸಾಧ್ಯ ಉಂಟು. ಸಿಂಪಲ್ ಅಲ್ಲ? ನಮ್ಮಲ್ಲಿ ಏನಿದೆ ಅದು ನಮಗೆ ಹೊರಗಡೆ ತೋರಿ ಬರುತ್ತೆ. ಪ್ರತಿಯೊಂದಾಯ್ತು, ಆರೋಗ್ಯದ ಕಡೆ ಆಯ್ತು, ಮನಸ್ಸಿನ ಕಡೆ ಆಯ್ತು, ಇಲ್ಲ ನಮ್ಮ ಆತ್ಮದ ಕಡೆ ಆಯ್ತು. ನಾವು ಯಾವ್ಯಾವ ರೀತಿಯಿಂದ ಅಭ್ಯಾಸ ಮಾಡ್ಕೊಂತ ಹೋಗ್ತೀವೋ ಆ ರೀತಿಯಿಂದ ಈ ಎಲ್ಲಾ ಒಂದು ನಮ್ಮ ವ್ಯಕ್ತಿತ್ವ ಬೆಳೆಯಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಇರೋದು ನಮ್ಮ ಆತ್ಮದ ಉದ್ಧಾರಕ್ಕೋಸ್ಕರ. ಆತ್ಮನ ಉದ್ಧಾರಕ್ಕೋಸ್ಕರ
ಅವ್ರು ಹೇಳ್ತಾರೆ ಮೊದಲು ಶುರು ಮಾಡಬೇಕು ನಾವು ನಮ್ಮ ದೇಹದಿಂದ, ದೇಹದ ಜೊತೆಗೆ ಮನಸ್ಸಿನಿಂದ. ಇವೆರಡೂ ಸರಿಯಾಗಿತ್ತು ಅಂದ್ರೆ ಅವಾಗ ನೀನು ಬುದ್ಧಿಶಕ್ತಿ ಮತ್ತು ನಿನ್ನ ಆತ್ಮಜ್ಞಾನ ಇವೆರಡೂ ಸೇರಿ ನೀನು ಹೇಗೆ ಧ್ಯಾನ ಮಾಡಿದ್ರೆ ಆಗ ನೀನು ಒಂದು ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಹೇಗೆ ಒಳ್ಳೆ ಬಂಗಾರ, ಒಳ್ಳೆ ವಜ್ರ ಮಾಡ್ತಕ್ಕಂಥ ಆ ಒಂದು ಗೋಲ್ಡ್ ಸ್ಮಿತ್, ಈ ಮೂರು ಟಾಪ್ ಕ್ಲಾಸ್ ಇದ್ರೆ ಮತ್ತೆ ಆ ಒಂದು ಡೈಮಂಡ್ ನೆಕ್ಲೆಸ್ ಅನ್ರಿ ಆ ಒಂದು ಟಾಪ್ ಕ್ಲಾಸೇ ಬರ್ಬೇಕಲ್ಲ ಅದು. ಸೊ ಇಲ್ಲಿ ಪ್ರತಿಯೊಂದು ಕ್ವಾಲಿಟಿ, ಅದರಲ್ಲಿ ಯಾವುದು ಕಾಂಪ್ರಮೈಸ್ ಆಗಬಾರ್ದು. ಇಲ್ಲ ಸ್ವಲ್ಪ ಬಂಗಾರ ಹೆಚ್ಚು ಕಡಿಮೆ ಇದ್ರೆ ನಡೆಯುತ್ತೆ, ವಜ್ರಗಳು ಲೋ ಕಲರು, ಲೋ ಕ್ಯಾರೆಟು, ಲೋ ಕ್ವಾಲಿಟಿ ಫಿನಿಶ್ ನ್ಯಾಚುರಲಿ ಬರೋದಿಲ್ಲ. ಸೊ ಇಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇವಾಗ ಮತ್ತೆ ನಾನು ರಿವಿಸಿಟ್ ಮಾಡ್ತಾ ಇದ್ದೀನಿ ಈ ಒಂದು ಏರಿಯಾದಲ್ಲಿ. ಯಮದಲ್ಲಿ ನಾವು 5 ವಿಷಯಗಳನ್ನ ನೋಡಿದ್ವಿ. ಮೊದಲನೇದು ಅಹಿಂಸಾ, ಎರಡನೇದು ಸತ್ಯ, ಮೂರನೇದು ಆಸ್ತೇಯ, 4ನೇದು ಬ್ರಹ್ಮಚರ್ಯ, 5ನೇದು ಅಪರಿಗ್ರಹ. ಇವೆರಡು ನೋಡಿ, ಅಹಿಂಸಾ ಮತ್ತು ಸತ್ಯ ಮೊದಲನೇದು ಎರಡನೇದು ಸೇರಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೇನು ಗಾಂಧೀಜಿಯವರು ಹೋರಾಡಿದ್ರು ಚಳುವಳಿ, ಅದಕ್ಕೆ ಮುಖ್ಯವಾದ 2 ಪ್ರಿನ್ಸಿಪಲ್ ಸತ್ಯ ಮತ್ತು ಅಹಿಂಸಾ. ಇದರಿಂದ ಏನ್ ಸಾಧನೆ ಮಾಡಿದ್ರು ಅವರು? ಇಡೀ ಜಗತ್ತನ್ನ ಆಳ್ತಕ್ಕಂತ ಆ ಒಂದು ಬ್ರಿಟಿಷ್ ಎಂಪೈರ್ನ 300 ವರ್ಷದಿಂದ ಇದ್ದವ್ರನ್ನ ಕಿತ್ತಾಕಿದ್ರು ಇಲ್ಲಿಂದ. ಅಂದ್ರೆ ಇದ್ರಲ್ಲಿ ಎಷ್ಟು ಒಂದು ಶಕ್ತಿ ಇದೆ ನೀವು ಆಲೋಚನೆ ಮಾಡಿ. ಇದಿಲ್ಲೂ ವ್ಯವಹಾರಿಕ ಲೆವೆಲ್ ಅಲ್ಲಿ ಅಹಿಂಸಾ ಇವರು ಗಾಂಧೀಜಿಯವರು ಅದನ್ನು ಉಪಯೋಗಿಸಿದ್ರು. ಸತ್ಯ, ನಾವು ಏನ್ ಶ್ಲೋಕ ಹೇಳಿದ್ವಿ? ಅಸತೋಮ ಸದ್ಗಮಯ, ಅಸತ್ಯದಿಂದ ನನ್ನನ್ನು ಸತ್ಯದ ಕಡೆ ತೆಗೆದುಕೊಂಡು ಹೋಗು. ತೈತ್ರೇಯ ಉಪನಿಷತ್ ಕೂಡ ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನೀತಂ ಗುಹಾಯಾಮ್ ಪರಮೇ ವ್ಯೋಮನ್. ಇದು ಒಂಥರ ಮಹಾವಾಕ್ಯನೇ ಅನ್ಕೊಳ್ಳಿ. ಇದು ಸತ್ಯ, ಅಲ್ಲಿನೂ ಸತ್ಯ ಬಂತು. ಎಷ್ಟು ಒಂದು ಇಂಪಾರ್ಟೆನ್ಸ್ ಇದೆ ಈ ಸತ್ಯಕ್ಕೆ. ಯಾಕೆ ಅಂತಂದ್ರೆ ಈ ಇಡೀ ಜಗತ್ತು ನಡೀತಕ್ಕಂಥದ್ದು ಒಂದು ಶಕ್ತಿಯ ಮೇಲೆ. ಆ ಶಕ್ತಿಗಳಲ್ಲಿ ಈ ಸತ್ಯ ಅನ್ನೋದು ನಮ್ಮ ಎಂಟೈರ್ ಕಾಸ್ಮಾಸ್ಗೆ ಇದೊಂದು ಫೌಂಡೇಶನ್ ಇದು. ಸೊ ಇವನ್ನ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಒಂದು ಅಸತ್ಯದಿಂದ, ಎಷ್ಟು ಒಂದು ಅಹಿಂಸೆಯಿಂದ ನಾವು ನಡೀತೀವೋ ಅಷ್ಟು ನಮ್ದೇನಾಗುತ್ತೆ, ಫ್ರೀಕ್ವೆನ್ಸಿ ಕಾಸ್ಮಾಸ್ ಜೊತೆಗೆ ಕೆಡ್ತಾ ಹೋಗುತ್ತೆ. ನಮಗೆ ದೈವಿಕ ಏನೇನು ಅನುಗ್ರಹ ಬರಬೇಕು ಅವು ಬರೋದಿಲ್ಲ. ಯಾಕೆ ನಾವೇ ಅಡ್ಡ ಹಾಕಿಬಿಟ್ಟಿದೀವಿ. ಇವಾಗ ದೈವಿಕ ಅನುಗ್ರಹ ಒಂದು ರೇಡಿಯೋ ವೇವ್ಸ್ ಇದ್ದಂಗೆ, ನಾವು ಒಂದು ಟ್ರಾನ್ಸಿಸ್ಟರ್, ನಮ್ಮ ಆತ್ಮ ನಾವು ಟ್ರಾನ್ಸಿಸ್ಟರ್. ಇವಾಗ ನಾವು ಆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಬಂದ್ರೆ ಮಾತ್ರ ಅಲ್ವಾ ನಮಗೆ ಅವೇನ್ ವೇವ್ಸ್ ಇದೆ ಅದು ಇಲ್ಲಿ ಶಬ್ದವಾಗಿ ಕನ್ವರ್ಟ್ ಆಗೋದು. ಸೊ ಅದಕ್ಕೋಸ್ಕರ ನಾವು ಪರ್ಫೆಕ್ಟ್ ಟ್ಯೂನಿಂಗ್ ಈ ಒಂದು ಕಾಸ್ಮಾಸ್ ಜೊತೆಗೆ ಇರಬೇಕು ಅಂತಂದ್ರೆ ನಾವು ಆ ಒಂದು ವೇದಗಳು, ಶಾಸ್ತ್ರಗಳು ಏನ್ ಹೇಳುತ್ತೆ ಅದನ್ನ ನಾವು ಪಾಲಿಸ್ಬೇಕು. ಅಹಿಂಸಾ, ಸತ್ಯ. ಇಲ್ಲಿ ನೋಡಿ, ಸತ್ಯ ಹೇಗೆ ನಾನೊಂದು ಪವರ್ ಅಂತ ಹೇಳಿದೆ ನಿಮ್ಗೆ. ಆಸ್ ಸಿಂಪಲ್ ಆಸ್ ನೀವು ಒಂದು ಗವರ್ಮೆಂಟಿನ ಒಂದು ಪವರ್ ತಗೊಳ್ಳಿ. ಗವರ್ಮೆಂಟ್ ಅಲ್ಲಿ ನೋಡಿ, ಎಲ್ಲಾ ವ್ಯಕ್ತಿಗಳು ಸಮಯಕ್ಕೆ ಚೇಂಜ್ ಆಗ್ತಾ ಇದಾರೆ ಇಲ್ಲೋ? ಬರ್ತಾರೆ ಹೋಗ್ತಾರೆ. ಯಾರ್ಯಾರು ಎಷ್ಟು ಸಮಯಕ್ಕೆ ಇರ್ಬೇಕು ಅಷ್ಟು ಸಮಯಕ್ಕೆ ಇರ್ತಾರೆ, ಹೋಗ್ತಾರೆ. ಆದ್ರೆ ಯಾರು ಶಾಸನ ಮಾಡ್ತಿರ್ತಾರೋ
ಅವ್ರು ಯಾವ್ದಾದ್ರು ಒಂದು ಶಾಸನ ಲಾಗು ಮಾಡಿದ್ರು ಅಂದ್ರೆ ಅದು ಎಲ್ಲ ಇಡೀ ದೇಶದಲ್ಲಿ ಅದು ಲಾಗು ಆಗುತ್ತಲ್ಲ. ಅದೇ ರೀತಿ ಪರಮಾತ್ಮ ಏನ್ ಮಾಡಿದ್ದಾನೆ, ತಾನು ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಾನೆ, ತ್ರಿಮೂರ್ತಿಗಳು, ಅದಾದ್ಮೇಲೆ 33 ಕೋಟಿ ದೇವತೆಗಳು, ಅದರಲ್ಲಿ ದೇವತೆಗಳಿಗೆ ಮತ್ತೆ ಅಧಿಪತಿ ಬೇರೆ ಇಂದ್ರ, ಮತ್ತೆ ಬೇರೆ 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 ದೇವತೆಗಳು, ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ದೇವತೆಗಳು ಇದ್ದಾರೆ. ಎಲ್ಲರೂ ಸೇರಿ ತಮ್ಮ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಶಕ್ತಿ, ಇವಾಗ ಅಗ್ನಿಗೊಂದು ಶಕ್ತಿ ಬೇರೆ ಇದೆ, ವಾಯುಗೊಂದು ಶಕ್ತಿ ಬೇರೆ ಇದೆ, ಜಲ ದೇವತೆಗೊಂದು ಬೇರೆ ಶಕ್ತಿ ಇದೆ, ಆಕಾಶ. ಸೊ ಹೀಗೆ ಪ್ರತಿಯೊಂದು ದೇವತೆ ತನ್ನ ತನ್ನ ಶಕ್ತಿಯಿಂದ ಈ ಒಂದು ಬ್ರಹ್ಮಾಂಡದ ನಡು ಸಂಚಲನೆಗೆ ಸಹಾಯ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಿ, ಗೌರ್ಮೆಂಟ್ ಅಂದ್ರೆ ಅದು ಪವರೇ, ಅದು ವ್ಯಕ್ತಿಗಳು ಬರ್ತಾ ಇದಾರೆ ಹೋಗ್ತಾ ಇದಾರೆ. ಸಮಯಕ್ಕೆ ಏನೇನ್ ರೂಲ್ ಬರ್ಬೇಕೋ ಇಲ್ಲಿ ಗೌರ್ಮೆಂಟ್ ರೂಲ್ ಮಾಡ್ತಾರೆ. ಇವಾಗ ಹೊಸದಾಗಿ ಏನ್ ಬಂತು ಇವಾಗ ರೂಲ್, ಇದು ಈ ನಮ್ಮ ಈ ಕೋವಿಡ್ ಇಂದ ಇಂಟರ್ ಸ್ಟೇಟ್ ಕೂಡ ಒಬ್ಬರಿಂದ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊದ್ಲು ಓಕೆ ವಸ್ತುಗಳದಂದ್ರೆ ಸರಿ, ಇವಾಗ ವ್ಯಕ್ತಿಗಳು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವ ತನ ರೂಲ್ ಇತ್ತ? ಈ ರೀತಿ ಬಂತಲ್ಲ ರೂಲ್, ಯಾವಾಗ ಬೇಕು ಅವಾಗ ರೂಲ್ ಬಂತು. ಅದೇ ಪವರ್ ಆಫ್ ದಿ ಗವರ್ಮೆಂಟ್ ಅನ್ನೋದು. ಹಾಗೆ ಭಗವಂತನು ಕೂಡ ತನ್ನ ಈ ಒಂದು ಪವರ್ ಏನಿದೆ, ಈ ಶಕ್ತಿ ರೂಪದಲ್ಲಿ ಆತ ಆಳ್ತಾ ಇದ್ದಾನೆ ಎಲ್ಲರನ್ನು. ಸೊ ಆ ಒಂದು ಶಕ್ತಿಯ ಜೊತೆಗೆ ನಮ್ಮ ಸಮ್ಮೇಳನ ಆಗ್ಬೇಕು ಅಂತಂದ್ರೆ ನಾವು ಸರಿಯಾಗಿ ಅದ್ರ ಜೊತೆಗೆ ಹೊಂದಾಣಿಕೆಯಲ್ಲಿರ್ಬೇಕು. ಅದೇನೇನ್ ನಮಗೆ ವೇದಗಳು ಹೇಳಿದ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಇದು ನೀವು ಹೋಗ್ಬಿಟ್ಟು ಯಾವ್ದಾದ್ರು ಕಾಲೇಜಲ್ಲಾಗ್ಲಿ, ಸ್ಕೂಲಲ್ಲಾಗ್ಲಿ, ಯೂನಿವರ್ಸಿಟಿಯಲ್ಲಾಗ್ಲಿ, ಇದು ಏನ್ರಿ, ಹೇಗೆ ನಾನು ಇದಕ್ಕೆ ನಮ್ ಕಾಸ್ಮಾಸ್ ಜೊತೆಗೆ ನಾನು ಹೇಗೆ ಟ್ಯೂನಿಂಗ್ನಾಗ ಇರ್ಲಿ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತಾರವ್ರು. ಯಾಕಂದ್ರೆ ಅದು ಅಲೌಕಿಕ ವಿಷಯ. ಅದಕ್ಕೆ ಯಾರ ಪ್ರಮಾಣ? ವೇದ ಪ್ರಮಾಣ. ಲೌಕಿಕ ವಿಷಯಕ್ಕೆ ಎಲ್ಲ ಕಡೆ ಸಿಗುತ್ತೆ. ಸೊ ಇದು ಅಹಿಂಸಾ ಸತ್ಯ, ಈ ಮೊದಲ ಎರಡನೇದು ಬಹಳ ನಾವು ವಿಶೇಷ ಗಮನ ಕೊಟ್ಟು, ಸುಮ್ಮನೆ ಏನೋ ಒಂದು ಸ್ವಲ್ಪ ತಾತ್ಕಾಲಿಕ ಸುಖಕ್ಕೋಸ್ಕರ ಇಲ್ಲ ಅನುಕೂಲಕ್ಕೋಸ್ಕರ ಒಂದು ಬೆನಿಫಿಟ್ಗೋಸ್ಕರ ಮಾಡಬಾರ್ದು. ಇನ್ನು ಮೂರನೇದು ಆಸ್ಥೇಯ ನೋಡಿ. ಇದು ಏನಂತ ಹೇಳಿದೆ ನಾವು ನಿನ್ನೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಕಳ್ಳತನ ಮಾಡಬಾರ್ದು. ಇದು ಎಷ್ಟು ಮಟ್ಟಿಗೆ ಇದು ಸೂಕ್ಷ್ಮ ಇದೆ ಅಂದ್ರೆ, ಒಬ್ಬ ಯೋಗಿ ಆತ ಅಲ್ಲಿ ರಾಜನ ಜೊತೆಗೆ ಒಳ್ಳೆ ಆತನ ಸಂಬಂಧ ಆಯ್ತು. ಸೊ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಸೊ ಹೆಚ್ಚು ಕಡಿಮೆ ದಿನ ಊಟ ಆತಂದ ಅಲ್ಲಿ ಅರಮನೆಯಲ್ಲೇ ಊಟ ಆಗೋದು. ಸೊ ವಿಶೇಷವಾಗೆಲ್ಲ ರಾಣಿ ಆಯ್ತು, ಮತ್ತೆ ಬೇರೆ ದಾಸಿಗಳಾಯ್ತು, ಅವನಿಗೆ ಏನಿದ್ರು ಸೇವೆ ಮಾಡ್ತಿದ್ರು. ಬಂದಾಗ ಊಟ ಬಡಿಸಿ ಮಾಡಿ ಎಲ್ಲ ಸರಿಯಾಗಿ ನೋಡ್ಕೊಂತ ಇದ್ರು. ಒಂದಿನ ಏನಾಯ್ತು, ನೋಡ್ತಾರೆ ಈ ಸಾಧು ಒಂದು ಬೆಳ್ಳಿಯ ಚಂಬು ಮತ್ತೆ ಒಂದು ಚಮಚ ಊಟ ಆದ್ಮೇಲೆ ತನ್ನ ಜೋಲಿಯಲ್ಲಿ ಹಾಕೊಂಡು ಹೋಗ್ಬಿಡ್ತಾನೆ. ಇದು ಇವ್ರಿಗೆ ಗೊತ್ತಾಯ್ತು, ಯಾಕಂದ್ರೆ ನೋಡಿದಾರ ಅದು. ಏನಪ್ಪ ಇವ್ರನ್ನ ಕೇಳೋದು, ಯಾಕೆ ಈ ರೀತಿ ಮಾಡಿದ್ರು ಇವರು? ಇಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಅರಮನೆಗೆ, ಈ ತರದ ಬುದ್ಧಿ ಇವ್ರಿಗೆ ಯಾಕೆ ಬಂತು? ಇದು ಬಹಳ ಮನ್ಸಿಗೆ ಬೇಜಾರಾಗತ್ತೆ ಅವ್ರಿಗೆ. ನಾವ್ ಎಷ್ಟು ನಂಬ್ಕೊಂಡಿದ್ವಿ, ಅರಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಅವ್ರು ಹೋಗ್ತಾರೆ ಬರ್ತಾರೆ, ಯಾವುದೇ ರೀತಿಯಿಂದ ಇವ್ರಿಗೆ ನಿರ್ಬಂಧನೆ ಇದ್ದಿಲ್ಲ. ಇಂಥ ಒಂದು ಸಾಧು ಮನಸ್ಸಿನಲ್ಲಿ ಈ ತರದ್ ಬಂದು ಇಂಥ ವ್ಯಕ್ತಿನ ನಾವ್ ಇಲ್ಲೆಲ್ಲ ಓಡಾಡ್ಲಿಕ್ಕೆ ಬಿಟ್ಟಿದೀವಲ್ಲ, ಏನಿದು ಅಂತೇಳಿ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಬಡಿಸ್ತಿದ್ದು ಬಂಗಾರ ತಟ್ಟೆಯಲ್ಲಿ ಮತ್ತೆ ಬೆಳ್ಳಿ ಎಲ್ಲ ಸಾಮಾನಲ್ಲಿ. ಆಶ್ಚರ್ಯ ಆಯ್ತು ಅವ್ರಿಗೆ. 2 ದಿನ ಆದ್ಮೇಲೆ ನೋಡ್ತಾರೆ, ಮತ್ತೆ ಈ ಸಾಧು ಏನಿದೆ ಎಲ್ಲವೂ ತಂದು ವಾಪಸ್ ಇಟ್ಟಿರ್ತಾನಲ್ಲಿ. ಇನ್ನೊಂದಿನ ಊಟಕ್ಕೆ ಬಂದಾಗ ನಿಧಾನಕ್ಕೆ ಅಲ್ಲಿ ಇಟ್ಬಿಡ್ತಾನೆ. ಎಲ್ಲಿಂದ ತಗೊಂಡು ಹೋಗಿದ್ನೋ ಅಲ್ಲೇ ಇಟ್ಬಿಡ್ತಾನೆ. ಇವ್ರಿಗೆ ಇನ್ನಿಷ್ಟು ಆಶ್ಚರ್ಯ ಆಗುತ್ತೆ.
ತಗೊಂಡೋಗಿದ್ದ ಸರಿ, ಇವಾಗ ಮತ್ತೆ ವಾಪಸ್ ಇಡ್ತಾ ಇದ್ದಾನಲ್ಲ. ಅವಾಗ ಇವಾಗ ನೋಡಿ ಅವ್ರದ್ದು ಸೂಕ್ಷ್ಮ ಬುದ್ಧಿ, ದಿಢೀರ್ ಅಂತೇಳಿ ಏನು ಡಿಸಿಷನ್ ತಗೊಳ್ಳೋದಿಲ್ಲ, ವಿಚಾರ ಮಾಡ್ಬೇಕು ಇದಕ್ಕೆ ಏನು ಅನ್ನೋದು. ಹೋಗಿ ಅವ್ರ ರಾಜನ್ ತಿಳಿಸ್ತಾರೆ ಈ ತರ ಆಯ್ತು ಅಂತೇಳಿ. ಯಾಕಂದ್ರೆ ಅವರು ಸರಿಯಾಗಿ ತಿಳ್ಕೊಂಡು ರಾಜಂಗೆ ಹೇಳೋಣ ಅಂತೇಳಿ 2 ದಿನ ಆಯ್ತು, 2 ಹೇಳಿದ್ರು, ತಗೊಂಡೋಗಿದ್ದು ಹೇಳಿದ್ರು ಮತ್ತೆ ತಂದಿಟ್ಟಿದ್ದು ಹೇಳಿದ್ರು. ರಾಜ ಏನ್ ಮಾಡ್ತಾನೆ, ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ಇದು ನೋಡಿ ಯಾಕೆ ಈ ರೀತಿ ಆಗಿರ್ಬೋದು ಅಂತ ಹೇಳಿದಾಗ ಇವರು ಮಂತ್ರಿಗಳು ಹುಷಾರಾಗಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ಹೇಳ್ತಾರೆ, ಅವತ್ತಿನ ದಿನ ನೀವ್ ಏನ್ ಅಡಿಗೆ ಮಾಡಿದ್ರಿ? ಯಾಕಂದ್ರೆ ಅವ್ರು ಬರೋದ್ ಬರೀ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರಲ್ಲ, ಬೇರೆ ಏನಿಲ್ಲ ನೋಡಿ. ಆಮೇಲೆ ಅವ್ರಿಗೂ ಗೊತ್ತು ಊಟದ ಪರಿಣಾಮ ಮನಸ್ಸಿನ ಮೇಲೆ ಆಗುತ್ತೆ ಅಂತ ಹೇಳಿ. ಸೊ ಅವತ್ತಿನ ದಿನ ಎಲ್ಲ ಆಳವಾಗಿ ನೋಡ್ಕೊಂತ ಹೋದ್ರು. ಅವತ್ತಿನ ದಿನ ಏನ್ ಇವರಿಗೆ ಊಟಕ್ಕೆ ಧಾನ್ಯ ಮತ್ತು ಅಕ್ಕಿ ಉಪಯೋಗಿಸಿದ್ರಲ್ಲ, ಅಕ್ಕಿ ಬೆಳೆ ಎಲ್ಲ, ಅದೆಲ್ಲ ಕೆಲವು ಕಳ್ಳರಿಂದ ಏನಿತ್ತು ಅದು ಕಾನ್ಫಿಸ್ಕೇಟ್ ಮಾಡಿದ್ದು. ಅಂದ್ರೆ ಅವರಿಂದ ಕಳ್ಳರಿಂದ ಕಿತ್ಕೊಂಡಿದ್ದು. ಅವ್ರನ್ನ ಯಾವಾಗ ಅರೆಸ್ಟ್ ಮಾಡಿರ್ತಾರೋ ಕಳ್ಳರನ್ನ, ಅವರಿಂದ ಏನೇನ್ ಬಂತು ಮತ್ತೆ ಎಲ್ಲ ಕೋಶಕ್ಕೆ ಹೋಗುತ್ತಲ್ಲ, ರಾಜ್ಯದ ಕೋಶಕ್ಕೆ. ಕಳ್ಳರನ್ನ ಒಳಗೆ ಹಾಕ್ತಾರೆ, ಸಾಮಾನೆಲ್ಲ ಕೋಶಕ್ಕೆ ಹೋಯ್ತು. ಆ ಅಕ್ಕಿ ಮತ್ತೆ ಬೆಳೆಯಿಂದ ಅವತ್ತು ಅಡಿಗೆ ಮಾಡಿದ್ದು. ಅದು ಈ ಸೂಕ್ಷ್ಮ ಶರೀರಗಳು ಇಂಥದ್ರಲ್ಲಿ ಏನಿರುತ್ತಲ್ಲ ವ್ಯಕ್ತಿಗಳಲ್ಲಿ, ಇಮ್ಮಿಡಿಯೇಟ್ಲಿ ಅದು ತೋರ್ಸ್ಕಂತು. ಆತಂಗೆ ಏನೋ ಒಂದು ಕಳ್ತನ ಮಾಡ್ಬೇಕನ್ನೋದೊಂದು ಭಾವನೆ ಬಂತ ಆತಂಗೆ. ಕಳ್ತನ ಮಾಡ್ದ. 2 ದಿನ ಆದ್ಮೇಲೆ ಅದರದ್ದು ನಶ ಇಳೀತು. ಅರೇ ನಾನು ಎಂತ ತಪ್ಪು ಮಾಡಿದ್ದೀನಿ ಅಂತೇಳಿ ಇನ್ನ ನಿಧಾನಕ್ಕೆ ತಂದಲ್ಲಿ ಇಟ್ಬಿಟ್ಟ. ಸೊ ಈ ರೀತಿ ಆಸ್ತೆಯ ತಪ್ಪು ರೀತಿಯಿಂದ ನಾವು ಮಾಡ್ಕೊಂಡು ಬಂದಿದ್ದು, ಹಣ ಸಂಪಾದನೆ ಮಾಡಿ ಅದರಿಂದ ಏನಿದೆ ಒಂದಲ್ಲ ಒಂದು ರೀತಿಯಿಂದ ನಮಗೆ ದುಃಖಕ್ಕೆ ಕಾರಣ. ಅದು ಹುಷಾರಾಗಿರಿ ಅಂತ ಇಲ್ಲಿ ಹೇಳೋದಿಲ್ಲ. ಆಮೇಲೆ ಅಪರಿಗ್ರಹ. ಇಲ್ಲಿ ಇದರಲ್ಲಿ 5ನೇದು ಅಪರಿಗ್ರಹ ಆಯ್ತಲ್ಲ. ಓಕೆ, ಅಪರಿಗ್ರಹದಲ್ಲಿ ಏನಾಯ್ತು, ನಾವು ಸಾಕಷ್ಟು ವಸ್ತುಗಳು ಇಟ್ಕೊಂಡಿರ್ತೀವಿ ನೋಡಿ. ಅದು ಬೇಕು, ಇದು ಬೇಕು, ಇನ್ನಿಷ್ಟು ಬೇಕು, ಮತ್ತೆ ಬೇಕು, ಮತ್ತೆ ಬೇಕು. ನಮ್ದು ಹೇಗಿರುತ್ತಂದ್ರೆ, ನಾವು ಎಷ್ಟೊಂದು ವಸ್ತುಗಳು ನಮ್ಮಲ್ಲಿರುತ್ತೆ, ಉಪಯೋಗಿಸೋದೇನೆ ಇಲ್ಲ ನಾವು ಅದನ್ನ. ಆದ್ರೂ ಏನಿದೆ ಅದಕ್ಕೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಆ ಕಕ್ಕುಲತೆ ಅಂತ ಏನಂತೀವಲ್ಲ ಅದಿರುತ್ತೆ. ನಾನು ಇಷ್ಟು ದಿವಸ ಇದನ್ನು ಉಪಯೋಗಿಸಿದ್ದೀನಿ, ಹಾಗಿದೆ ಹೀಗಿದೆ ಅಂತ ಹೇಳಿ ಅವ್ನು ಹಾಗೇ ಇಟ್ಕೊಂಡಿರ್ತೀವಿ, ಯಾರಿಗೂ ಕೊಡೋದು ಇಲ್ಲ ಅದನ್ನ. ಅದು ಯಾಕೆ? ಅಟ್ಯಾಚ್ಮೆಂಟ್. ಅದು ದುರಾಗ್ರಹ ಅಂತಾರೆ. ಈ ಅಪರಿಗ್ರಹ ಮಾಡ್ತಕ್ಕಂಥದ್ದು ಹೆಚ್ಚಿಗೆ ಇಟ್ಕೊಂತ ಹೋಗೋದು, ಹೆಚ್ಚಿಗೆ ಇಟ್ಕೊಂತ ಶೇಖರಣೆ ಮಾಡ್ತಾ ಹೋಗೋದು. ಬೇಡ ಅಂದ್ರೂ ಕೂಡ ಆ ವಸ್ತುನು ಕೂಡ ಕೊಡೋ ಮನ್ಸು ಬರೋದಿಲ್ಲ. ಇಲ್ಲಿ ಇವರು ಇದನ್ನ ಖಂಡಿಸ್ತಾರೆ. ಇದು ನೀನು ಎಷ್ಟು ಆ ರೀತಿ ಇಟ್ಕೊಂತೀಯೋ ಅಷ್ಟು ನಿನಗೆ ಅನಿಸ್ಬೋದು, ನನ್ನ ಹತ್ರ ಇಷ್ಟೆಲ್ಲ ಇದೆ ಅಂತೇಳಿ. ಆದ್ರೆ ನಿನ್ನ ಮನಸ್ಸಿಗೆ ಅದು ಅನ್ನೆಸೆಸರಿ ಪ್ರೆಷರ್ ಬರುತ್ತೆ. ಅದರಿಂದ ಎಷ್ಟು ಬೇಕೋ ಅಷ್ಟು ಇಟ್ಕ. ಇನ್ನ ಬಾಕಿ ಏನಿದೆ, ನೀನ್ ಯಾವ ರೀತಿ ಅದನ್ನ ಸದ್ವಿನಿಯೋಗ ಮಾಡ್ತೀವೋ ಪರಮಾತ್ಮ ಇನ್ನಿಷ್ಟು ಕೊಡ್ತಾನೆ ನಿನಗೆ. ಇವಾಗ ನೋಡಿ, ನಾವು ಭೂಮಿಯಲ್ಲಿ 1 ಕಾಳು ಹಾಕಿದ್ರೆ ಅದರಿಂದ 100 ಕಾಳು ಬರುತ್ತೆ ಬೆಳೆದು. ಎಷ್ಟು ಬೇಕೋ ಅಷ್ಟು ಇಟ್ಕೋ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಇರ್ತಾನೆ, ಅವನು ಒಬ್ರು ಮಹಾತ್ಮರ ಸಂಪರ್ಕದಲ್ಲಿ ಬರ್ತಾನೆ. ಬಂದು ಏನ್ ಮಾಡ್ತಾನೆ, ಅವ್ರ ಹತ್ರ ಒಳ್ಳೊಳ್ಳೆ ವಿಚಾರ ತಿಳ್ಕೊಳ್ಳೋದು, ಜೀವನದಲ್ಲೆಲ್ಲ ಅಳವಡಿಸ್ಕೊಳ್ಳೋದು. ಹಾಗೆ ಆತಂಗೆ ಏನಾಯ್ತು, ಮನಸ್ಸಿಗೆ ಶಾಂತಿನೂ ಸಿಗ್ತಾ ಹೋಯ್ತು. ಯಾಕಂದ್ರೆ ಏನಿರುತ್ತೆ, ಅವ್ರಿಗೆ ಬರೀ ದುಡ್ಡಿತ್ತಷ್ಟೇ, ಬಾಕಿ ಏನು ಇದ್ದಿಲ್ಲ. ಒಂದು ಆರೋಗ್ಯ ಇಲ್ಲ, ಒಂದು ಮನಃಶಾಂತಿ ಇಲ್ಲ, ಒಂದು ಎಲ್ಲರ ಹತ್ರ ಒಂದು ಒಳ್ಳೆ ಸಂಬಂಧ ಇಲ್ಲ, ಏನು ಗೊತ್ತಿದ್ದಿಲ್ಲ. ಅಂದ್ರೆ ಇಲ್ಲಿ ಯಾವಾಗ ಈ ಗುರುಗಳ ಹತ್ರ ಬಂದ್ರು, ಮಹಾತ್ಮರ ಹತ್ರ, ಅವ್ರಿಗೆಲ್ಲ ವಿಚಾರ ತಿಳಿತು. ಯಾವ ರೀತಿ ನಾನು ಇರ್ಬೇಕು, ನನ್ನ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ಒಳಗಡೆ ಏನೇನಿದಾವೆ ನನ್ನಲ್ಲಿ, ನಾನು ಯಾವ್ದ್ರ ಬಗ್ಗೆ ಎಷ್ಟು ಗಮನ ಕೊಡ್ಬೇಕು ಏನು ಅಂತೆಲ್ಲ ತಿಳಿತಾ ಪಾಪ ಅವನ ಜೀವನ ಚೆನ್ನಾಗಿ ಸಾಕ್ತಾ ಬಂತು.
ಅತ್ಯಂತ ಪ್ರೇಮ ಗುರುಗಳ ಮೇಲೆ. ಸೊ ಒಂದಿನ ಏನ್ ಮಾಡ್ತಾರೆ, ಗುರುಗಳು ಸಣ್ಣ ಮನೆಯಲ್ಲಿ ಇರ್ತಾರೆ. ಏನೋ ಮನ್ಸು ಬರುತ್ತೆ, ಬಹಳ ಸಂತೋಷ ಆಗಿರುತ್ತೆ. ಇಲ್ಲ, ನಾನು ಈ ಗುರುಗಳಿಗೆ ನಾನೇನಿದು ಇದೀನೋ ದೊಡ್ಡ ಮನೆ ಅಂತ ಒಂದು ಮನೆ ಕಟ್ಸ್ಕೊಡ್ತೀನಿ ಅವ್ರಿಗೆ ಅಂತೇಳಿ ಕಟ್ಸಿ ಅವರಿಗೆ ಗುರುಗಳಿಗೆ ಅಲ್ಲಿ ಇರ್ಲಿಕ್ಕೆ ಹೇಳ್ತಾನೆ. ಕೆಲವು ದಿನ ಆದ್ಮೇಲೆ ಏನಾಯ್ತು, ಇದೇನಪ್ಪ ಇವರು ಮಹಾತ್ಮರು ಅಂತೀವಿ, ಸನ್ಯಾಸಿಗಳು ಅಂತೀವಿ, ಇವರು ಇಂತಹ ನಾನಿರ್ತಕ್ಕಂಥ ಮನೆಯಲ್ಲೇ ಅದೇ, ಯಾಕಂದ್ರೆ ಅವ್ರೇನು ಆರ್ಕಿಟೆಕ್ಟು, ಇಂಟೀರಿಯರ್ ಡಿಸೈನರು, ಅವರಲ್ಲಿ ಯಾರ್ಯಾರು ಕಂಪನಿ ಇದರಲ್ಲಿ ಇರ್ತಾರೋ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರಲ್ಲ. ಸೊ ನನ್ನ ಮನೆ ಹೇಗ್ ಮಾಡಿದಿರ ಹಾಗೆ ಮಾಡಿ ಅಂತ ಹೇಳಿ ಇನ್ನ ಹೇಳಿದ್ಮೇಲೆ ಮುಗೀತು. ಮತ್ತೆ ಡಿಟ್ಟೋ ಅವ್ರ ಮನೆ ಒಂದು ಆ ತರದ್ ಕಟ್ಕೊಟ್ರು ಅವ್ರಿಗೆ, ಟಾಪ್ ಕ್ಲಾಸ್. ಇವ್ರು ಆ ಗುರುಗಳಿಗೆ ಕೇಳ್ತಾರೆ ಒಂದಿನ, ಏನ್ರಿ ನಮ್ಗೆ ನಿಮ್ಗೆ ಏನ್ ವ್ಯತ್ಯಾಸ ರೀ? ನಾನ್ ಹೇಗಿದ್ದೀನಿ ನೀವು ಹಾಗೆ ಇದ್ದೀರಲ್ಲ, ಎಲ್ಲ ಅದೇ ಸೌಕರ್ಯ ನಿಮಗೆ ನಾನು ಮಾಡ್ಕೊಟ್ಟಿದ್ದೀನಿ, ನಿಮ್ಗೆ ನಮ್ಗೆ ಏನ್ ವ್ಯತ್ಯಾಸ ಅಂತ ಈ ಇಂಡಸ್ಟ್ರಿಯಲಿಸ್ಟ್ ಕೇಳ್ತಾನೆ ಗುರುಗೆ. ಸೊ ಅವ್ರು ಸುಮ್ಮನೆ ನಗ್ತಾರವ್ರು. ನಕ್ಕು ಆಮೇಲೆ ಹಾಗೆ ಎಲ್ಲ ಊಟ ಆಯ್ತು, ಸ್ವಲ್ಪ ವಿಶ್ರಾಮ ತಗೊಂಡು ನಡಿ ಹೊರಗಡೆ ಹೋಗೋಣ ಅಂತೇಳಿ ಅಡ್ಡಾಡ್ಲಿಕ್ಕೆ ಹೋಗೋಣ ಅಂತ ಹೊರಗಡೆ ಬರ್ತಾರೆ. ಒಂದು ಅರ್ಧ ಕಿಲೋಮೀಟರ್ ಆಯ್ತು, 1 ಆಯ್ತು, 2 ಆಯ್ತು, 4 ಆಯ್ತು, 8, 10 ಕಿಲೋಮೀಟರ್, ಅಂದ್ರೆ ಸುಮಾರು ಒಂದೂವರೆ ಗಂಟೆ ನಡೆದು ಬಿಟ್ಟಿದ್ದಾರೆ ಇವಾಗ. 2 ಗಂಟೆ ನಡೆದ್ರು, 3 ಗಂಟೆ ನಡೆದ್ರು. ಹೇಳ್ತಾನ್ರಿ ಮತ್ತೆ ಯಾವಾಗ ವಾಪಸ್ ಹೋಗೋಣ ಅಂದ್ರೆ, ಇರ್ಲಿ ಅದು ಇನ್ನೊಂದ್ ಸ್ವಲ್ಪ ನಡೆಯೋಣ, ಏನಾಯ್ತು ಇವತ್ತು. ನಡೀತಾ ಆಮೇಲೆ ಆಳವಾಗಿ ಹೋಗ್ಬಿಟ್ಟಿದಾರ ಒಂದ್ ಕಡೆ, ಏನೋ ಕಾಡಿನಲ್ಲೇ ಒಂದ್ ಕಡೆ. ಸೊ ಅವಾಗ ಇವ್ರಂತಾರೆ, ಇಲ್ಲೇ ಇದ್ಬಿಡೋಣ ಬಿಡಪ್ಪ, ಇವಾಗ ಇಷ್ಟು ದೂರ ಬಂದಿದೀವಿ, ಮತ್ತ್ಯಾಕ್ ಮನೆಗೆ ಹೋಗೋದು? ಅದ್ ಹೆಂಗಾಗತ್ರಿ, ನನ್ನ ಮನೆಯಲ್ಲಿ ನನಗೆ ಇದು ನನ್ನ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರಿದ್ದಾರೆ, ಇವ್ರಿದ್ದಾರೆ, ಇದು ಇದೆ ಅದು ಇದೆ ಅಂತೆಲ್ಲ ಆ ಇಂಡಸ್ಟ್ರಿಯಲಿಸ್ಟ್ ಹೇಳ್ತಾನೆ. ಅವಾಗ ಇವ್ರಂತಾರೆ, ನೋಡಪ್ಪ ನನಗೇನಲ್ಲಿ ಹೋಗ್ಬೇಕಂತೇನಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅವ್ರು ಅಲ್ಲೇ ಇದ್ಬಿಡ್ತಾರೆ. ಅಂದ್ರೆ ಅದರಿಂದ ಅವ್ರು ಏನ್ ತೋರ್ಸ್ಕೊಟ್ರು, ಎಲ್ಲಿವರೆಗೆ ಇದೀವೋ ಅಷ್ಟೇ, ಯಾವ ಕ್ಷಣಕ್ಕಿಲ್ಲೋ ಏನು ತೊಂದರೆ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ ಅದಕ್ಕೆ. ಎಷ್ಟು ಸಮಯಕ್ಕೆ ಅದು ನಮ್ಮ ಹತ್ರ ಇರುತ್ತೋ ಅನುಭವಕ್ಕೆ ಸರಿ, ಅದು ಇರ್ಲಿಲ್ಲ ಸರಿ, ಸ್ವಲ್ಪನೂ ವ್ಯತ್ಯಾಸ ಇಲ್ಲ ಅದರಲ್ಲಿ. ನೋಡಪ್ಪ ನೀನ್ ಕೇಳೋದಲ್ಲ ಏನ್ ವ್ಯತ್ಯಾಸ ನನಗೆ ನಿನಗೆ, ನಾನು ಯಾವ ಕ್ಷಣಕ್ಕಾದ್ರೂ ಬಿಟ್ಕೊಡೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ, ಆದ್ರೆ ನೀನಿದೆಯಾ ಅದನ್ನ ನೋಡು. ಯಾಕೆ ನಿನಗೆ ಬೇಕು 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 ಅಂತ ಇರುತ್ತೆ ಯಾವಾಗ್ಲೂ, ನಿನಗೆ ಅದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿದೆ. ಸೊ ಇದು ಅಪರಿಗ್ರಹ. ಏನೇ ಇರ್ಲಿ ನಮ್ಮಲ್ಲಿ, ಆದ್ರೆ ಅದಕ್ಕೆ ಆ ಕಕ್ಕಲತೆ ಇರ್ಕೊಡುದು. ಯಾವಾಗ ಪರಿಸ್ಥಿತಿ ಬಂತು ಹೋಯ್ತು, ಈ ಒಂದು ಸ್ಥಿತಿಯಲ್ಲಿ ಇದ್ರೆ ನೀವೇನಾದ್ರೂ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಅನ್ನೆಸೆಸರಿ ಅಟ್ಯಾಚ್ಮೆಂಟ್ಸ್ ಏನಾಗುತ್ತೆ, ಇದು ಅವ್ರೇನಂತಾರೆ ಮನಸ್ಸಿನ ಮೇಲೆ ಕ್ಲಸ್ಟರ್ ಆದಂಗೆ ಆಗುತ್ತೆ. ಅವಾಗ ನಿಮಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಇದಾಯ್ತು. ಸೊ ಹಾಗೆ ನಾವು ತಿಳ್ಕೊಂಡ್ವಿ. ಇನ್ನ ಆಸನ, ಪ್ರಾಣಾಯಾಮ ಇವೆಲ್ಲವೂ ದೇಹನ ಸರಿಯಾಗಿ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇವೆಲ್ಲ ಪ್ರಯತ್ನ ಮಾಡ್ಬೇಕು ನಾವು. ಇವಾಗ ಒಂದ್ ಕಡೆ ನೋಡಿ ಆರೋಗ್ಯ ಆಯ್ತು, ಒಳ್ಳೆ ಸಂಸ್ಕಾರ ಮನಸ್ಸಿನಲ್ಲಿ, ಒಳ್ಳೆ ನಡವಳಿಕೆ, ವ್ಯಕ್ತಿತ್ವ ಹೇಗಾಗ್ತಾ ಬಂತು ನೋಡಿ ಇವಾಗ. ಇನ್ನ ಬಂತು ಇವಾಗ ನಮಗೆ ಒಂದು 5ನೇದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೇನು? ಶಮ ಆದಿ ಷಟ್ ಸಂಪತ್ತಿ ಅಂತ 3ನೇದು ಬರುತ್ತೆ ನೋಡಿ ಸಾಧನ ಚತುಷ್ಟಯದಲ್ಲಿ. ವಿವೇಕ, ವೈರಾಗ್ಯ, ಶಮ, ಆದಿ, ಷಟ್ ಸಂಪತ್ತಿ. 6 ಸಂಪತ್ತಿ, ಅದಾದ್ಮೇಲೆ ಮುಮುಕ್ಷುತ್ವ. ಸೊ 6ರಲ್ಲಿ ಶಮ ಮತ್ತು ದಮ ಇವೆರಡು ಪ್ರತ್ಯಾಹಾರ. ಏನಾಯ್ತು? ನಿಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಗ್ರಹ. ನೀವಾಗಿ ಬಿಟ್ರೆ ಹೋಗ್ಬೇಕು, ಇಲ್ಲ ಇಲ್ಲೇ ಕೂತ್ಕೊ ಅಂದ್ರೆ ಕೂತ್ಕೋಬೇಕು. ಒಂದು ಟ್ರೈನ್ಡ್ ಡಾಗ್ ಇದ್ದಂಗೆ, ನಾಯಿ ಇದ್ದಂಗೆ.
ಪರ್ಫೆಕ್ಟ್. ಪೊಲೀಸು ಅಲ್ಲಿಲೆಲ್ಲ ಏನು ಟಾಪ್ ಕ್ಲಾಸ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಪೊಲೀಸಲ್ಲಿ. ನೀವು ಅದಕ್ಕೆ ಕಟ್ರಿ ಬಿಡ್ರಿ ಏನನ್ನ ಮಾಡ್ರಿ, ಅದು ತನ್ನ ಪದ್ಧತಿ ಪ್ರಕಾರ ಏನ್ ಹೇಳ್ಕೊಟ್ಟಿರ್ತಾರೋ ಅಷ್ಟೇ ಮಾಡುತ್ತೆ ನಾಯಿ. ಸ್ವಲ್ಪನೂ ಒಂದು ಕಡೆ ಹೆಜ್ಜೆ ಜಾಸ್ತಿ ಇಡೋದಿಲ್ಲ. ಆ ತರ ಟ್ರೈನಿಂಗ್ ಮಾಡಿರ್ತಾರೆ ಆ ನಾಯಿಗೆ. ಹಾಗೆ ಒಂದು ಯೋಗಿಯ ಮನಸ್ಸು ಈ ಪ್ರತ್ಯಾಹಾರದ ಪ್ರಕಾರ ಇರುತ್ತೆ. ಸಂಪೂರ್ಣ ನಿಗ್ರಹ ಇಂದ್ರಿಯ ಮತ್ತು ಮನಸ್ಸಿನ ಮೇಲೆ. ಸೊ ಈ ರೀತಿ ಇಟ್ಕೊಂಡು ಇನ್ನ ನೆಕ್ಸ್ಟ್ 3 ಸ್ಟೇಜ್ ಏನ್ ಹೇಳ್ತಾರೆ, ಧಾರಣ, ಧ್ಯಾನ, ಸಮಾಧಿ. ಇಲ್ಲಿಂದ ಶುರುವಾಗುತ್ತೆ ಇವಾಗ ಮೆಡಿಟೇಷನ್. ಇಲ್ಲಿವರೆಗೂ ತಯಾರಿ ಆಯ್ತು. ಇವಾಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವು 5 ಸ್ಟೆಪ್ ಏನಿದೆ ಇವು ಕಂಪ್ಲೀಟ್ಲಿ ಆ ಒಂದು ವ್ಯಕ್ತಿಗೆ ತಯಾರು ಮಾಡ್ತಿದೆ. ಇನ್ನು ಮುಂದೆ ಇಲ್ಲಿ ಧಾರಣ ಅಂತಾರೆ. ಧಾರಣ ಮುಖ್ಯವಾಗಿ ಏಕಾಗ್ರತೆಯನ್ನು ಬೆಳೆಸ್ತಕ್ಕಂಥ ಸ್ಟೇಜ್ ಇದು. ಏಕಾಗ್ರತೆ ಹೇಗೆ? ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಮನಸ್ಸೆಲ್ಲಿಗೆ ಹೋಗುತ್ತೆ, ಅದನ್ನ ವಾಪಸ್ ಹೇಳ್ಕೊಂಬರೋದು ಸಮಾಧಾನದಿಂದ. ಏನು ಸಿಟ್ಟಿಲ್ಲ, ಏನಿಲ್ಲ, ಬಾರಪ್ಪ ವಾಪಸ್ ಅಂತೇಳಿ. ನೀವು ಇನ್ನೊಂದು ಟೆಕ್ನಿಕ್ ಹೇಳ್ತೇನೆ ನೋಡಿ. ಯಾವಾಗ ನೀವು ಧ್ಯಾನ ಮಾಡ್ತಿರ್ತೀರಲ್ಲ, ಒಂದು ವಿಚಾರ ಬಂತಾನೆ, ಆ ವಿಚಾರದ ಮೇಲೆ ಮತ್ತೆ ನೀವು ವಿಚಾರ ಮಾಡಕ್ ಹೋಗ್ಬೇಡಿ. ಅವಾಗೆ ನೀವು ಹೋದ್ರಿ ಅಂತಾನೆ ಲೆಕ್ಕ. ಎಲ್ಲಿ ಹೋಗಿರ್ತೀರೋ ನಿಮ್ಗೆ ಗೊತ್ತಾಗೋದಿಲ್ಲ. ಆ ಒಂದ್ 2-3 ಸೆಕೆಂಡಲ್ಲೇ ನೀವು ಒಂದು 7-8 ಸ್ಟೆಪ್ ದಾಟಿ ಎಲ್ಲೋ ಹೋಗ್ಬಿಟ್ಟಿರ್ತೀರಿ. ಎಲ್ಲಿ ಶುರುವಾಯ್ತು ಅನ್ನೋದು ಗೊತ್ತಿಲ್ಲ, ಎಲ್ಲಿದಿರಿ ಗೊತ್ತಿಲ್ಲ. ವಿಚಾರ ಬಂತು, ಏನು ಒಂದು ಸಿಂಪಲ್ ವಿಚಾರ, ಏನು ಇವತ್ತು ಸಾಯಂಕಾಲ ಏನ್ ಮಾಡ್ಬೇಕು ಅಡಿಗೆಗೆ ಅಂತ ಈ ವಿಚಾರ ಬಂತಾನೆ. ಅಷ್ಟಕ್ಕೆ ಬಿಟ್ಬಿಡ್ಬೇಕು ಅದನ್ನ. ಅವಾಗ ನಿಮ್ ಮನಸ್ಸು ಹೋಗುತ್ತೆ ಫ್ರಿಜ್ನಾಗೆ, ಅರೆ ಏನೇನ್ ಕಾಯಿಪಲ್ಯ ಇದಾವೆ, ಮತ್ತೆ ಯಾರ್ಯಾರಿದ್ದಾರೆ, ಯಾರಿಗೇನ್ ಇಷ್ಟ, ಯಾರಿಗೇನ್ ಇಷ್ಟ ಇಲ್ಲ, ಮಧ್ಯಾಹ್ನ ಏನ್ ಮಾಡಿದ್ದೆ, ನೆನ್ನೆ ಏನ ಮಾಡಿದ್ದೆ ಈ ಕಾಯಿಪಲ್ಯ, ಮತ್ತೆ ಏನ್ ಮಾಡೋದು, ಹೋಯ್ತು, ಅಲ್ಲಿಗೆ ಹೋಯ್ತು ಅದು. ಸೊ ಅದು ಬಂತು ವಿಚಾರ, ಏನ್ ಅಡಿಗೆ ಮಾಡ್ಬೇಕು, ವಾಪಸ್ ತಗೊಂಬರೋದನ್ನ. ಸೊ ಈ ಸ್ಥಿತಿ ಪ್ರತಿಯೊಂದು ಕಡೆ ಮನಸ್ಸು ಹೋಗಿದ್ದನ್ನ ವಾಪಸ್ ಮತ್ತೆ ಆ ಒಂದು ಧ್ಯಾನದ ಸ್ಥಿತಿಗೆ ತರಂತದಕ್ಕೆ ಧಾರಣ ಅಂತಾರೆ. ಇದು ಮುಖ್ಯವಾಗಿ ಇದು ಒಂದು ಏಕಾಗ್ರತೆ. ಇದು ಇವಾಗ ನಾವೇನ್ ನಿನ್ನೆ ಧ್ಯಾನ ಮಾಡಿದ್ವಿ ನೋಡಿ, ನೀವೆಲ್ಲ ಕಡೆ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಇದೆಲ್ಲ ಈ ಧಾರಣನ ಗಟ್ಟಿ ಮಾಡೋಂಥ ಸ್ಥಿತಿ ಇದು. ನಾನು ಮೊನ್ನೆ ಬ್ರೈನ್ ಅಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ನಿಮಗೆ, ಯಾವ ರೀತಿ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಫೈರ್ ಆದಾಗ ಯಾವ ರೀತಿ ಕೆಲಸ ಮಾಡುತ್ತದು. ಅಲ್ಲಿ ನಮ್ಮಲ್ಲಿ ಏನು ಬ್ರೈನ್ ಅಲ್ಲಿ ಡೆಂಡ್ರೈಟ್ಸ್ ಅಂತ ಏನಿರುತ್ತೆ, ಅಲ್ಲಿ ಫಾರ್ಮ್ ಆಗ್ತಾ ಇರುತ್ತದು, ಆ ವಿಚಾರ ತಗೊಂಡು ಹೋಗುತ್ತೆ. ಅದನ್ನ ನೀವು ಅಲ್ಲಿ ವಾಪಸ್ ಹೇಳ್ಕೋಬೇಕು ಅದನ್ನು. ಇಲ್ಲಾಂದ್ರೆ ಮತ್ತೆ ಅಲ್ಲಿ ಫಾರ್ಮ್ ಆಗುತ್ತೆ, ಅದೊಂದು ಬ್ರಿಡ್ಜ್ ಫಾರ್ಮ್ ಆಗುತ್ತದು. ವಾಪಸ್ ಹೇಳ್ಕೊಂಡು ಶಾಂತ ರೀತಿಯಿಂದ ನೀವು ಬರುತ್ತೆ, ಏನೇನು ವಿಚಾರಗಳು ಬರುತ್ತೆ ಬರ್ಲಿ, ಅದ್ರ ಮೇಲೆ ಮತ್ತೆ ನಾವು ಜಜ್ಮೆಂಟಲ್ ಆಗೋದಕ್ಕೆ ಹೋಗ್ಬಾರ್ದು. ಎಲ್ಲಿಂದ ಆದ್ರೂ ಶಬ್ದ ಬಂತು, ಇದು ಯಾವ ಶಬ್ದ, ಇದು ಯಾಕೆ ಬಂತು, ಇಲ್ಲಿವರೆಗೂ ನಾನು ಕೇಳಿರ್ಲಿಲ್ಲಲ್ಲ ಇದು, ಈ ತರ ಎಲ್ಲ ಓದಂಗೆಲ್ಲ ಮತ್ತೆ ಮನಸ್ಸೆಲ್ಲೋ ಒಂದ್ ಕಡೆ ಹೋಗುತ್ತೆ. ಸೊ ಧಾರಣ ಮುಖ್ಯವಾಗಿ ಮನಸ್ಸು ಆ ಕಡೆ ಈ ಕಡೆ ಹೋಗಿದ್ದನ್ನ ವಾಪಸ್ ಕರ್ಕೊಂಡು ಬರೋದು. ಇನ್ನ 7ನೇದು ಬಂತು ಧ್ಯಾನ. ಇಲ್ಲಿ ಏಕಾಗ್ರತೆಯಿಂದ ನೀವೇನು ಆ ಕಡೆ ಈ ಕಡೆ ಹೋದ್ ಮನಸ್ಸನ್ನ ವಾಪಸ್ ತಂದಿದಿರೋ, ಆ ವಾಪಸ್ ತಂದಿರ್ತಕ್ಕಂಥ ಮನಸ್ಸನ್ನ ಅಲ್ಲೇ ಇಟ್ಗಳಂಗ್ ಮಾಡೋದು. ಇದು ವ್ಯತ್ಯಾಸ ತಿಳ್ಕೊಳ್ಳಿ ಸರಿಯಾಗಿ. ಆ ಕಡೆ ಈ ಕಡೆ ಹೋಗ್ತಾ ಇತ್ತಲ್ಲ ಮನಸ್ಸು, ಇವಾಗ ನೀವು ಮನಸ್ಸು ಹೋಗ್ಲಾರ್ದಂಗೆ ಅಲ್ಲೇ ಇಟ್ಕೊಂಡಿದ್ದೀರ. ಮುಂಚೆ ಇವಾಗ ನೀವು ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿದಾಗ ಒಂದು 10 ಸರ್ತಿ ಮನಸ್ಸು ಈ ಕಡೆ ಆ ಕಡೆ ಹೋಗಿತ್ತಾನೆ. ಅದನ್ನ 8 ಮಾಡಬೇಕು, 7, 6, 5 ನಿಧಾನಕ್ಕೆ ಆ ಮನಸ್ಸು ಆ ಕಡೆ ಈ ಕಡೆ ಹೋಗ್ಲಾರ್ದಂಗ್ ಮಾಡೋದೇನೊಂದು ಶಕ್ತಿ ಬೆಳೆಸೋದಿದೆ, ಅದಕ್ಕೆ ನಾವು ಧ್ಯಾನ ಅಂತ ಹೇಳ್ತೀವಿ.
ಆ ಒಂದು ನಮ್ಮ ಶಕ್ತಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕಡಿಮೆ ಹೋಗೋದು ಹೊರಗಡೆ, ಇಲ್ಲ ಅಂದ್ರೆ ಒಂದೇ ಕಡೆ ಕೂತಿರ್ತದೆ. ಸೊ ಈ ಧ್ಯಾನದಲ್ಲಿ, ಈ ಒಂದು ಸ್ಥಿತಿಯಲ್ಲಿ ಯಾರು ಬಂದಿರ್ತಾರೋ ಏನಾಯ್ತು, ಇವಾಗ ಮನಸ್ಸು ಹೋಗ್ತಾ ಇತ್ತು, ಅದನ್ನ ನೀವು ಕರ್ಕೊಂಡ್ ಬಂದು ಒಂದ್ ಕಡೆ ಕೂರಿಸ್ತೀರ, ಮತ್ತೆ ಹೋಗುತ್ತೆ, ಮತ್ತೆ ಕರ್ಕೊಂಡ್ ಬಂದು ಒಂದ್ ಕಡೆ ಕೂಡಿಸ್ತೀರ, ಮತ್ತೆ ಇನ್ನೊಂದ್ ಕಡೆ ಓಡುತ್ತೆ, ಮತ್ತೆ ತಂದು ಕೂಡಿಸ್ತೀರ. ಈ ಚಿಕ್ಕ ಮಕ್ಳು ಇರ್ತಾರೆ ನೋಡಿ, ಯಾವಾಗ ಅವರಿಗೆ ಹೊಸದಾಗಿ ಅಂಬೆಗಾಲ್ ಹಾಕ್ತಿರ್ತಾರೋ, ಇಲ್ಲಿ ನಡೆಯಕ್ ಶುರು ಮಾಡ್ತಿರ್ತಾರೋ, ಒಂದ್ ಕಡೆ ಕೂಡೋದಿಲ್ಲ. ಅಲ್ಲಿ ಒಂದ್ ಕಡೆ ಕೂಡ್ಸಿದ್ರೆ ಪುಟಕ್ಕಂತ ಮತ್ತೆ ನಾವು ಈ ಕಡೆ ನೋಡಿ ಯಾರ ಹತ್ರ ಏನೋ ಆ ಹೂ ಅನ್ನೋದ್ರಾಗೆ ಅವು ಒಂದ್ 5 ಹೆಜ್ಜೆ ಮುಂದೆ ಹೋಗ್ಬಿಟ್ಟಿರ್ತಾವ ಇನ್ನೊಂದ್ ಕಡೆ, ಮತ್ತೆ ಹಿಡ್ಕೊಂಬಂದೆ ಇಲ್ಲಿ ಕುಂದ್ರಿಲ್ಲ ಅಂತ ಹೇಳಿ. ಆ ತರ ಇದ್ ಮನಸ್ಸಿದೆ. ಸೊ ಹೋಗ್ತಾ ಇದ್ದ ಮನಸ್ಸನ್ನ ಒಂದ್ ಕಡೆ ತಂದು ನೀವು ಕೂರ್ಸಿದ್ರಿ. ಇವಾಗ ನೋಡಿ, ಒಂದೇ ಕಡೆ ಕೂತಿರೋದಕ್ಕೆ ಧ್ಯಾನ ಆಯ್ತಾ? ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ, ಆ ಮಗು ಓಡಾಡ್ತಾ ಇದೆ, ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಓಡಾಡ್ತಾ ಇದೆ, ಒಂದೇ ಕಡೆ ಕೂಡ್ಸಿದ್ರೆ ಅದನ್ನ ನೀವು ವಿಚಾರ ಮಾಡಿ. ಆ ಮಗು ನೀಟಾಗಿ ಪದ್ಮಾಸನ ಹಾಕೊಂಡು ಹಾಗೇ ಕೂತ್ಕೊಂಡ್ಬಿಡ್ತಾನ್ರಿ. ನೀವೆಲ್ಲಿ ಕೂಡಿಸಿರ್ತೀರಿ, ಈಗ ಓಡಾಡ್ತಿದ್ದಕ್ಕಂಥ ಮನಸ್ಸು ಕೂತ್ಕೊಂಡ್ಬಿಡ್ತೊಂದು ಮಗು, ಅದು ಧ್ಯಾನದ ಸ್ಥಿತಿ ಆಯ್ತು. ಅಂತ ಮನಸ್ಸು ಒಂದೇ ಕಡೆ ಇರ್ತಕ್ಕಂಥದ್ದು ಧ್ಯಾನದ ಸ್ಥಿತಿ ಆಯ್ತು. ಇನ್ನ ಲಾಸ್ಟ್ ಸ್ಟೇಜ್ ಸಮಾಧಿ. ಅಲ್ಲೇನಾಯ್ತು? ಮನೋನಾಶ, ಮನಸ್ಸು ಕೂಡ ಬಿದ್ದು ಹೋಯ್ತು. ಅಲ್ಲಿ ಸಂಪೂರ್ಣ ಮನಸ್ಸು ಬಿದ್ದು ಹೋಯ್ತು. ನಿಮಗೆ ಮನಸ್ಸು ಬೇಕಾಗಿಲ್ಲ. ನಾವೇನ್ ಮಾಡಿದೀವಿ ಅಂದ್ರೆ, ನಾವ್ ಯಾವಾಗ್ಲೂ ಇರಬೇಕಾದ್ದು ಆ ಒಂದು ಚೈತನ್ಯ ಶಕ್ತಿಯ ಸಂಗಡ ನಾವಿರ್ಬೇಕಾದ್ದು. ಇವಾಗ ನಾವೇನ್ ಮಾಡ್ಬಿಟ್ಟಿದೀವಿ, ಸಂಪೂರ್ಣವಾಗಿ ಮನಸ್ಸಿನ ಜೊತೆಗೇ ಇರ್ತೀವಿ ನಾವು. ಯಾವಾಗೂ ಒಮ್ಮೆ ಈ ತರ ಹಿಂಗೆ ಕೂತ್ಕೊಳ್ಳೋದು ಧ್ಯಾನಕ್ಕೆ. ಆದ್ರೆ ರಿವರ್ಸ್ ಅದು. ಇವಾಗ ಹೇಗೆ ಪೋಲ್ ವಾಲ್ಟ್ ಅಂತ ಇರುತ್ತೆ ನೋಡಿ, ಆ ಒಂದು ದೊಡ್ಡ ರಾಡ್ ಇರುತ್ತೆ, ಹೈ ಜಂಪ್ ಮಾಡೋದು. ಆ ರಾಡ್ ತಂದು ಅವನಲ್ಲಿ ನೆಲಕ್ಕೆ ಒತ್ತಿ ಮೇಲೆ ಎಗರ್ತಾನೆ. ಎಗರಿ ಇನ್ನು ಆ ಕಡೆ ದಾಟಬೇಕಲ್ಲ ಅಂತ, ದಾಟೋ ಸಮಯಕ್ಕೆ ಈ ಕೋಲನ್ನ ಈ ಕಡೆ ಬಿಟ್ಬಿಡ್ತಾನೆ. ಅಲ್ಲಿ ಏನ್ ರಾಡ್ ಇರುತ್ತೆ ಅದು ತನ್ನಿಂದನೂ ತಾಗಬಾರ್ದು, ಆಮೇಲೆ ಕೋಲಿಂದನೂ ತಾಗಬಾರ್ದು. ಅದಕ್ಕೆ ತಾಕ್ತು ಅಂದ್ರೆ ಫೈನ್, ಮತ್ತೆ ಡಿಸ್ಕ್ವಾಲಿಫೈ ಆಯ್ತು ಅದು. ಸೊ ಕೋಲನ್ನ ಆ ಕಡೆ ತಳ್ಳಿ ತಾನು ಅದನ್ನ ದಾಟಿ ಎಗರಿ ಆ ಕಡೆ ಬರ್ತಾನೆ. ಸೊ ಹೇಗೆ ಆ ಪೋಲ್ ವಾಲ್ಟರ್ ಆ ಕೋಲನ್ನ ಕೆಳಗೆ ಡ್ರಾಪ್ ಮಾಡ್ತಾನೋ, ಆ ಒಂದು ಸ್ಥಿತಿಗೆ ಹೋಗ್ಲಿಕ್ಕೆ ಮಾತ್ರ ಆತ ಉಪಯೋಗಿಸಿರ್ತಾನ ಅದನ್ನ. ಆ ಸ್ಥಿತಿಗೆ ಹೋದ್ಮೇಲೆ, ಏರಿದ್ಮೇಲೆ, ಮೇಲೆ ಏರಿದ್ಮೇಲೆ ಅದನ್ನ ಹೇಗೆ ಬಿಡ್ತಾನೋ ಹಾಗೆ ನಾವು ಆ ಮನಸ್ಸನ್ನ ಬಿಟ್ಬಿಡ್ಬೇಕು. ಕಂಪ್ಲೀಟ್ಲಿ ಬಿಟ್ಟಾಗ ಏನಾಗುತ್ತೆ, ನೀವು ಅವಾಗೇನಿರುತ್ತೆ, ಆ ನಿಮ್ಮ ಚೈತನ್ಯ ಶಕ್ತಿ ಮೇಲೆನೇ ನಿಮ್ದು ಧ್ಯಾನ ಇರುತ್ತೆ. ಸಂಪೂರ್ಣವಾಗಿ ಆ ಒಂದು ಅರಿವಿನ ಶಕ್ತಿ, ನಿಮ್ಮ ಒಳ್ಳೆ ಏನು ಅರಿವಿನ ಶಕ್ತಿ ಇದೆ ಅದ್ರ ಮೇಲೇನೆ ಧ್ಯಾನ. ಅದು ಸ್ವಯಂ ಪ್ರಕಾಶಕ. ಅದಕ್ಕೆ ಏನು ಬೇಕಾಗಿಲ್ಲ, ಮನಸ್ಸು ಬೇಕಾಗಿಲ್ಲ, ಬುದ್ಧಿ ಬೇಕಾಗಿಲ್ಲ, ಇಂದ್ರಿಯಗಳು ಬೇಕಾಗಿಲ್ಲ, ಏನೇನೇನೇನು ಬೇಕಾಗಿಲ್ಲ. ಆ ಸ್ಥಿತಿಯಲ್ಲಿ 2 ಸೆಕೆಂಡ್ ಇರ್ರಿ, 4 ಸೆಕೆಂಡ್ ಇರ್ರಿ, 6 ಸೆಕೆಂಡ್ ಇರ್ರಿ, ಅದು ನಿಮ್ಮ ಸಮಾಧಿ ಸ್ಥಿತಿ. ಮತ್ತೆ ಮನಸ್ಸು ಬಂತು, ನೀವು ಓಡ್ಲಾಡ್ಲ ಆ ಕಡೆ ಈ ಕಡೆ ಓಡಿ ಹೋಗ್ಲಾರ್ದಂಗೆ ನೀವು ಮನಸ್ಸನ್ನ ಹಿಡ್ಕೊಂಡ್ರೆ ಅವಾಗ ನೀವು ಧ್ಯಾನದಲ್ಲಿದ್ದೀರಿ. ಮತ್ತೆ ಮನಸ್ಸು ಆ ಕಡೆ ಈ ಕಡೆ ಓಡೋಕ್ ಶುರು ಮಾಡಿತು, ಅವಾಗೆ ನೀವು ಧಾರಣಾ ಸ್ಥಿತಿಯಲ್ಲಿದ್ದೀರಿ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗತ್ತೆ ಇವಾಗ ನೀವು ಧ್ಯಾನ ಮಾಡ್ಬೇಕಾದ್ರೆ ನಾನು ಧಾರಣದಲ್ಲಿದ್ದೀನೋ, ಧ್ಯಾನದಲ್ಲಿದ್ದೀನೋ, ಇಲ್ಲ ಸಮಾಧಿಯಲ್ಲಿದ್ದೀನೋ. ಇವಾಗ ನೀವು ಸ್ಪಷ್ಟವಾಗಿ ನೀವೇ ತಿಳ್ಕೋಬಹುದು ಇದನ್ನ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಇವಾಗ ನಿಮ್ಮ ಮನಸ್ಸನ್ನ ನೀವು ಗಮನಿಸಿ. ಮನಸ್ಸು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದೆ, ಅದು ಧಾರಣಾ ಸ್ಥಿತಿ. ನೀವೇನ್ ಮಾಡ್ತಾ ಇದ್ದೀರಿ, ಹೋಗಿದ್ದನ್ ಮನಸ್ಸನ್ನ ವಾಪಸ್ ತರ್ತಾ ಇದ್ದೀರಾ, ಮತ್ತೆ ಈ ಕಡೆ ಹೋಯ್ತು ವಾಪಸ್ ತರ್ತಾ ಇದ್ದೀರಾ, ಧಾರಣ. ಆಮೇಲೆ ಇದೇ ತರ ನೀವು ಫೋಕಸ್ ಮಾಡ್ತಾ 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 ನಿಮಗೇನಾಯ್ತು, ಮನಸ್ಸು ಒಂದೇ ಕಡೆ ಇದೆ, ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಇವಾಗ ಮನಸ್ಸು ಒಂದೇ ಕಡೆ ಇದೆ, ಅದು ಧ್ಯಾನದ ಸ್ಥಿತಿ. ಸ್ವಲ್ಪ ಸಮಯ ಆದ ನಂತರ
ನೀವು ಆ ಮನಸ್ಸನ್ನ ಕೂಡ ಡ್ರಾಪ್ ಮಾಡ್ತೀರಾ. ಮನಸ್ಸಿಲ್ಲ ಅವಾಗೆ, ಆ ನಿಮ್ಮ ಅರಿವಿನ ಶಕ್ತಿಯಿಂದನೇ ನೀವು ಆಪರೇಟ್ ಮಾಡ್ತಾ ಇದ್ದೀರಾ. ಮನಸ್ಸು ಯಾವ್ದಕ್ ಬೇಕು? ಅದೊಂದು ಮೊಬೈಲ್ ಇದ್ದಂಗೆ. ನೀವು ಯಾರಿಗಾದ್ರೂ ಫೋನ್ ಮಾಡೋದಕ್ಕೆ ಮನಸ್ಸು ಬೇಕು. ನೀವು ಫೋನ್ ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಎದಕ್ ಬೇಕು ಮನಸ್ಸು? ಯಾವ್ದಾದ್ರು ಒಂದು ವಿಚಾರ ಮಾಡೋದಕ್ಕೆ ಮನಸ್ಸು ಬೇಕು, ಇಲ್ಲ ಯಾರಿಗಾದ್ರೂ ಏನಾದ್ರೂ ಹೇಳೋದಕ್ಕೆ ಒಂದು ಮನಸ್ಸು ಬೇಕು. ಯಾಕಂದ್ರೆ ಮನಸ್ಸು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಹೇಳಿದ್ರೆ ಕೆಲಸ ಆಗುತ್ತಲ್ಲ. ಇಲ್ಲಾಂದ್ರೆ ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಕೇಳೋದಿಲ್ಲ. ಅರ್ಧ ಕೆಲಸ ಏನಿದೆ ಪ್ರಕೃತಿಯಿಂದ ತನ್ನಷ್ಟಾನೇ ಎಲ್ಲ ಆಗುತ್ತೆ. ಈ ದೇಹದ ಸಂಪೂರ್ಣ ಸಂಚಲನೆ ತನ್ನಷ್ಟಾನೇ ಆಗ್ತಾ ಇದೆ. ಪರಮಾತ್ಮ ಏನ್ ಮಾಡಿದ್ದಾನೆ? ನಮಗೆ ಇದೇ ಪರೀಕ್ಷೆ ಇಟ್ಟಿರೋದು. ಎಲ್ಲದೂ ತನ್ನಷ್ಟಾನೇ ನಡೆದ್ಬಿಟ್ಟಿದೆ, ಮತ್ತೆ ಜಗತ್ತೇ ಇರ್ತಿದ್ದಿಲ್ಲಲ್ಲ. ಅದಕ್ಕೆ ಎಲ್ಲರಿಗೂ ಮನಸ್ಸು ಕೊಟ್ಟು ಆತನ ಒಂದು ಕರ್ಮ ಥಿಯರಿ ಇಟ್ಕೊಂಡು ಯಾರ್ಯಾರಿಗೆ ಏನೇನು ಕಷ್ಟ ಸುಖ ಕೊಟ್ರಂತ ಮತ್ತೆ ಅದರಲ್ಲಿ ನಿಯಮಗಳು ಮಾಡಿ, ಆಯ್ತು ನೀನ್ ಈ ರೀತಿ ಮಾಡಪ್ಪ, ಯಾರು ಈ ರೀತಿ ಮಾಡ್ತಾರೋ ಅವರು ಶ್ರೇಷ್ಠ ಒಂದು ಉನ್ನತ ಸ್ಥಿತಿಗೆ ಹೋಗ್ತಾರೆ ಅಂತ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು ಹೋಗ್ಬೇಕಂದ್ರೆ ಮನಸ್ಸು ಬೇಕು. ಇವಾಗ ಸದ್ಯ ನನಗೇನಿಲ್ಲ, ನಾನು ಒಂದ್ ಕಡೆ ಪರಮಾತ್ಮನ ಧ್ಯಾನದಲ್ಲಿ ನಾನು ಕೂತಿದ್ದೀನಿ, ನನಗೇನ್ ಮಾಡ್ಲಿ ಮನಸ್ಸು ತಗೊಂಡು? ನೀನ್ ಇರಪ್ಪ ಬಗ್ಲಿಗೆ, ಡ್ರಾಪ್ ಮಾಡೋದನ್ನ. ಕೂಡಲ್ಲಿವರೆಗೂ ಆ ಸ್ಥಿತಿ ಹೋಗಲ್ಲಿವರೆಗೂ ಇಟ್ಕೊಳ್ಳೋದು, ಅಲ್ಲಿ ಡ್ರಾಪ್ ಮಾಡೋದು. ಮತ್ತೆ ಬೇಕು ತಗೊಳ್ರಿ ಮನಸ್ಸನ್ನ, ಮತ್ತೆ ಬಾಂದ್ರೆ ಬರ್ತದು, ಕೂಡಂದ್ರೆ ಕೂಡ್ಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಮನಸ್ಸು ನಮಗೆ ಹೇಳುತ್ತೆ ನೀನ್ ಬಾರೋ ನೀನು ಹೋಗು ಅಂತೇಳಿ. ಇದೇ ಒಂದು ಸ್ವಿಚ್ ನಾವು ಟರ್ನ್ ಮಾಡ್ಬೇಕಿಲ್ಲ. ವ್ಯತ್ಯಾಸ ಆಗ್ಬೇಕಾದ್ದು ಇಷ್ಟೇ ನಮ್ಮ ಜೀವನದಲ್ಲಿ. ಮನಸ್ಸಿನ ಅಧೀನದಲ್ಲಿ ನಾವಿದ್ದೀವಿ. ಆ ಒಂದು ಏನು ನಮ್ಮ ಮೇಲೆ ಅದು ಒಂದು ವಶ ಮಾಡಿದೆಯಲ್ಲ, ಅದನ್ನ ನಾವು ವಶೀಕರಣ ನಾವು ಮಾಡ್ಕೋಬೇಕಿದೆ. ರಿವರ್ಸ್ ಆಗ್ಬೇಕಿದೆ. ನಾವು ಹೇಳಿದಾಗೆ ಮನಸ್ಸು ಕೇಳ್ಬೇಕು. ನೀನ್ ಬರಬೇಡ, ಒಂದ್ ಸ್ವಲ್ಪ ಹೊತ್ತಲ್ಲಿ ಕೂತಿರು, ನಿನಗ್ ಬೇಕಂದಾಗ ನಾ ಕರಿತೀನಿ ಅಂತ ಅಂದಾಗ ಏನಾಯ್ತು? ನೀವು ಅವಾಗ ಧ್ಯಾನದಾಗಿದ್ದೀರ. ಅವಾಗ ಇನ್ನು ಸಂಪೂರ್ಣ ಬಗಲಿಗೆ ಇಟ್ಬಿಟ್ಟಿದ್ದೀರ ಅಂದ್ರೆ ನೀವು ಸಮಾಧಿಯಲ್ಲಿದ್ದೀರಿ. ನೀನ್ ಬಾಯಿಲಿ ಅಂತ ಕರೆದಾಗ ನೀವು ಧ್ಯಾನದಲ್ಲಿದ್ರಿ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂದಾಗ ಧಾರಣದಲ್ಲಿದ್ದೀರಿ ನೀವು. ಇಷ್ಟು ವ್ಯತ್ಯಾಸ ಇದನ್ನ ತಿಳ್ಕೊಳ್ಳಿ ಧ್ಯಾನದಲ್ಲಿ. ಈ ಸ್ಥಿತಿಯನ್ನ ನಾವು ಗಳಿಸ್ಲಿಕ್ಕೆ ಹೇಗೆ ನಿಧಾನಕ್ಕೆ ಪ್ರಯತ್ನ ಮಾಡ್ತಾ 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 ನಾವು ಮುಂದೆ ಹೋಗ್ತಾ ಇರ್ಬೇಕು. ಇನ್ನೊಂದು ಟೆಕ್ನಿಕ್ ನಿಮಗೆ ಇವತ್ತು ಹೇಳ್ತೀನಿ ನಾನು. ಮನಸ್ಸಿನಲ್ಲಿ ನಾವೇನ್ ಹೇಳಿದ್ವಿ? ಷಡ್ರಿಪುಗಳಿದಾವೆ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವೆಲ್ಲ ಇದಾವೆ. ಇವೆಲ್ಲವೂ ನಾವು ಇಟ್ಕೊಂಡು ಆ ಪರಮಾತ್ಮನಲ್ಲಿ ಐಕ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೇನು? ಇವಾಗ ನಾನು ಓದ್ತಾ ಇದ್ದೀನಿ ಅಂದ್ರೆ, ನಾನು ಓದ್ತಾ ಇರ್ಬೇಕಾದ್ರೆ ಇಲ್ಲಿ ಒಂದು ಏನೋ ಫೋನ್ ರಿಂಗ್ ಆಗ್ತಾ ಇದೆ, ಇನ್ನೊಂದು ಯಾವುದೋ ಮ್ಯೂಸಿಕ್ ಸಿಸ್ಟಮ್ ಆನ್ ಆಗಿದೆ, ಮತ್ತಿನ್ನ ಇಬ್ರು ಅಲ್ಲೇನೋ ಮಾತಾಡ್ತಾ ಇದ್ದಾರೆ. ಈ ತರ ಎಲ್ಲ ಸುತ್ತಮುತ್ತ ಗೊಂದಲ ಇದ್ರೆ ನಾನು ಓದ್ಲಿಕ್ಕೆ ಸಾಧ್ಯ ಉಂಟಾ? ಸೊ ನಮ್ಮ ಮನಸ್ಸಿನಲ್ಲಿ ಇವೆಲ್ಲ ಏನು 6 ಷಡ್ರಿಪುಗಳಿದೆ. ಕಾಮ ಅಂದ್ರೆ ಆಸೆ ಆಯ್ತು, ಕ್ರೋಧ ಅಂದ್ರೆ ಕೋಪ ಆಯ್ತು. ಕೋಪ ನಮಗೆ ಎಷ್ಟೊಂದು ಜನದ ಮೇಲೆ ನಮ್ಮ ಹತ್ರ ಇದೆ ಇವಾಗ. ಲೋಭ ಅದು ಆಸೆ ಇನ್ನೊಂದು ಹೆಚ್ಚಿನ ಪ್ರಮಾಣ. ಮದ ನಮಗೆ ಬಹಳ ಒಂದು ನಮ್ಮ ಆಸೆಗಳು ಏನೇನ್ ಬೇಕು ತೀರಿದವಂದ್ಮೇಲೆ ನನಗೇನು ನಾನೇ ಇಂದ್ರ ನಾನೇ ಚಂದ್ರ ಅಂತ ಒಂದು ವಿಚಾರ ಬಂದ್ಬಿಟ್ಟಿದೆ, ಆ ಮದ ಆಯ್ತು. ಮಾತ್ಸರ್ಯ, ಯಾರ ಮೇಲೆ ಹೊಟ್ಟೆ ಕಿಚ್ಚು. ಇವೆಲ್ಲ ಇಟ್ಕೊಂಡು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಷಯಗಳು ಕೂಡ ನಾವು ಇದಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು. ಸೊ ಇದಕ್ಕೆ ಹೇಗಪ್ಪ ನಾವು ದಾರಿ ತೋರಿಸೋದು? ಇದರಿಂದ ಕೂಡ ನಾವು ಹೊರಗೆ ಬರ್ಬೇಕಲ್ಲ. ಇವಾಗ ನಾವು ಶಾಂತ ಮನಸ್ಸು ಬೇಕಂತಂದ್ರೆ ನೀವೇ ಲಿಸ್ಟ್ ಮಾಡಿ ನೋಡಿ. ನಿಮಗೆ ಸತತ ನಿಮ್ಮ ಮನಸ್ಸು ಏನು ಗೊಂದಲದಲ್ಲಿದ್ದು ನಿಮ್ಮನ್ನ ಪದೇ 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 ವಿಚಾರ ಮಾಡ್ತಕ್ಕಂಥದ್ದು ಏನು ವಿಷಯಗಳು ಇರುತ್ತೆ ನೀವು ನೋಡಿ.
ಒಂದು ಆಸೆಗಳ ವಿಷಯ ಇರುತ್ತೆ. ಆ ಆಸೆ ಹೆಚ್ಚಿನ ಪ್ರಮಾಣ ಅಂದ್ರೆ ಲೋಭ, ಹೆಚ್ಚಿನ ಆಸೆ. ಅದು ಎರಡು ರೀತಿ ಆಸೆ, ಕಾಮ ಮತ್ತು ಲೋಭ. ಆಮೇಲೆ ಇನ್ನೊಂದೇನು, ಕೆಲವು ಬೇಕು, ಇನ್ನ ಕೆಲವು ಬೇಡ. ಅಂದ್ರೆ ರಾಗ ದ್ವೇಷ. ಕೆಲವು ಬೇಡ, ನನಗ್ ಬೇಡಪ್ಪ ಇವೆಲ್ಲ. ನೀವು ಬೇಡ ಅಂತ ಇದ್ದೀರಾ, ಆದ್ರೆ ಅವು ಬಿಡೋದಿಲ್ಲ. ಯಾವ್ದು ನೀವು ಬೇಡ ಅಂತೇಳಿ ನೀವು ಓಡ್ತಿರ್ತಿರೋ ಅವು ನಿಮ್ಮ ಹಿಂದೆ ನಿಮ್ಕಿನ ಜೋರಾಗಿ ಓಡ್ ಬರ್ತಿರ್ತಾವ. ಯಾವ್ದು ಬೇಕು ಅಂತ ನೀವು ಹಿಡಿಲಿಕ್ಕೆ ಓಡ್ತಿರ್ತಿರೋ ಅದು ನಿಮ್ಕಿನ ಜೋರಾಗಿ ಉಲ್ಟಾ ಓಡ್ತಿರ್ತವೆ. ರಾಗದ್ವೇಷ ಇದು ಸೆಕೆಂಡ್ ಕ್ಯಾಟಗರಿ ನಿಮಗೆ ಕಂಡು ಬರೋದು. ಆಮೇಲೆ ಏನ್ ಕಂಡು ಬರುತ್ತೆ, ಯಾರ್ಯಾರ ಮೇಲೆ ಸಿಟ್ಟಿರುತ್ತೆ ಅದು ಕಂಡು ಬರುತ್ತೆ, ಯಾರ್ಯಾರ ಮೇಲೆ ಹೊಟ್ಟೆ ಕೆಚ್ಚಿರುತ್ತೆ ಅದು ಕಂಡು ಬರುತ್ತೆ. ಮುಖ್ಯವಾಗಿ ಇವೇ ಬರೋದು ಎಮೋಷನ್ಸ್ ಅಂತ ಏನಂತೀವಿ. ನೀವು ಅಬ್ಸರ್ವ್ ಮಾಡಿ ಮನಸ್ಸನ್ನ. ನಾವೇನಂದ್ರೆ ಇಲ್ಲಿವರೆಗೂ ಅಬ್ಸರ್ವ್ ಮಾಡಿಲ್ಲ. ನಾವು ಈ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಓಹೋಹೋ ಈ ತರದ್ವೆಲ್ಲ ನನ್ನ ಮನಸ್ಸಿನಲ್ಲಿ ನನಗೆ ಕ್ರಮೇಣ ಹೆಚ್ಚಾಗಿ 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 ಹಾಕೊಂಡು ಸಂಪೂರ್ಣ ನನ್ನ ಮನಸ್ಸನ್ನ ಕೆಡಿಸಿಟ್ಬಿಟ್ಟಿದೆ. ಇದನ್ನ ಹೇಗೆ, ಒಂದು ಎಕ್ಸಾಂಪಲ್ ತಗೋಣ. ಯಾರೋ ನಮ್ಮ ಜೊತೆಗೆ ವ್ಯವಹಾರ ಮಾಡಿದ್ದಾರೆ, ಸರಿಗ್ ಮಾಡಿಲ್ಲ, ನಮಗೆ ಅನ್ಯಾಯ ಮಾಡಿದ್ರು, ನಮಗೆ ಮೋಸ ಮಾಡಿದ್ರು, ನಮಗೆ ದ್ರೋಹ ಮಾಡಿದ್ರು ಅಂತ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಇದು ಹೆಚ್ಚಾಗಿರ್ತಕ್ಕಂಥದ್ದು. ಆಸೆ ಅದ್ರ ಪಕ್ಕದಲ್ಲಿ ಇದೇ ಬರುತ್ತೆ. ಹೇಗೆ ಆಸೆಗಳು ದೊಡ್ಡದಾಗಿರುತ್ತೋ ಯಾರ್ಯಾರ ಕಡೆಯಿಂದ ನಮಗೆ ತೊಂದರೆ ಆಗಿರುತ್ತಲ್ಲ ಅದು ನೆಕ್ಸ್ಟ್. ಜೊತೆಗೇನ್ರಿ ಅಲ್ಲಿ ಒಂದೇನಂದ್ರೆ, ಇಲ್ಲಿ ನಾವು ಟೆಕ್ನಿಕ್ ಮಾತಾಡೋದು, ಇದನ್ನ ನಾವು ಇವತ್ತು ಕಲ್ತ್ಕೊಳ್ಳೋಣ. ಇದನ್ನ ಏನಪ್ಪಾ ಇಲ್ಲಿ ಒಂದು ವ್ಯಕ್ತಿ ಇಲ್ಲ ಒಂದು ಘಟನೆ, ಅದನ್ನ ನಿಮಗೆ ಸ್ವೀಕೃತಿ ಇರಲ್ಲ ಅಂದ್ರೆ, ಅಸ್ವೀಕೃತಿ ಅಂದ್ರೆ ನಾನ್ ಎಕ್ಸೆಪ್ಟೆನ್ಸ್. ಆ ಒಂದು ಪರಿಸ್ಥಿತಿ ಆಯ್ತು, ಆ ವ್ಯಕ್ತಿ ಆಯ್ತು, ಆ ಒಂದು ಸಿಚುವೇಶನ್ ಆಯ್ತು, ನಿಮಗೆ ಅದು ಅಕ್ಸೆಪ್ಟೆನ್ಸಿಗೆ ಬರ್ತಾ ಇಲ್ಲ, ಅಸ್ವೀಕೃತಿ ಇದ್ದಾಗ ಏನಾಗುತ್ತೆ, ನಿಮಗೆ ಕೋಪ ಬರುತ್ತೆ. ಅದು ನೆಗೆಟಿವ್ ಎಮೋಷನ್ ಆಯ್ತು. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಅದೇ ಪರಿಸ್ಥಿತಿ, ಅದೇ ವ್ಯಕ್ತಿ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಬಿಡಿ, ಅದು ಪಾಸಿಟಿವ್ ಎಮೋಷನ್ ಆಗಿ ಕನ್ವರ್ಟ್ ಆಗುತ್ತದೆ. ಸಿಂಪಲ್. ಎಲ್ಲಿ ನಿಮಗೆ ಅಲ್ಲಿ ಕೋಪ ಬಂದಿರುತ್ತೋ, ಯಾಕೆ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅವ್ನು ತಪ್ಪು ಮಾಡಿದಾನೆ, ಆ ಪರಿಸ್ಥಿತಿಯಿಂದ ನನಗೆ ಕೆಡಕಾಗಿದೆ. ಯಾರು ಒಬ್ರು ಮಾಡಿರ್ಬೋದು, 4 ಜನ ಮಾಡಿರ್ಬೋದು, ಏನೇ ಆಗಿರ್ಬೋದು. ಅದರಲ್ಲಿ ಒಂದು ವ್ಯಕ್ತಿ ಇಲ್ಲ ಒಂದು ಪರಿಸ್ಥಿತಿ ಇಲ್ಲ ಒಂದು ವಸ್ತು ಯಾವುದೇ ಆಗ್ಲಿ, ಅಲ್ಲಿ ನಿಮಗೆ ಅಸ್ವೀಕೃತಿ ಇದೆ. ಇದು ನನಗೆ ಕೆಟ್ಟದಾಗಿದೆ, ಇದು ನನಗೆ ಸರಿ ಮಾಡಿಲ್ಲ, ಇದು ಹಿಂಗೆ ಯಾಕೆ ಮಾಡ್ದ, ಆತ ಯಾಕೆ ಹಂಗೆ ಯಾಕಂದ, ಹಿಂಗೇನು ಹಂಗೇನು ಅಂತೇಳಿ ನಿಮಗೆ ಸದಾ ಒಂದು ಕೋಪ ಬರ್ತಾ ಇರುತ್ತೆ. ಅದನ್ನ ನೀವು ಸ್ವೀಕೃತಿ ಮಾಡಿದ ತಕ್ಷಣ ಅದೇ ಪಾಸಿಟಿವ್ ಎಮೋಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಕ್ಷಮೆ ಮಾಡ್ಬಿಡ್ತೀರಾ. ಇದು ಅಲ್ಲಿ ಆಗ್ತಕ್ಕಂಥ ಪಾಸಿಟಿವ್ ಎಮೋಷನ್. ಇದು ಅದೇ ಕೋಪನ ನೀವು ಅಕ್ಸೆಪ್ಟ್ ಮಾಡ್ಬಿಟ್ರಂದ್ರೆ ಅದು ಪಾಸಿಟಿವ್ ಎಮೋಷನ್ ಆಗುತ್ತೆ. ಅದೇ ಪರಿಸ್ಥಿತಿಯಲ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಅದು ಕೋಪ ಆಗುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಕಾಮಾತ್ ಭವತಿ ಕ್ರೋಧ, ಕ್ರೋಧಾತ್ ಭವತಿ ಸಮ್ಮೋಹ. ಇದನ್ನ ನೋಡಿದಲ್ಲ ಸ್ಟೆಪ್ ಬೈ ಸ್ಟೆಪ್. ಇದು ನನಗೊಂದು ಆಸೆ ಇದೆ, ನಾನು ಅದಕ್ಕೋಸ್ಕರ ಪ್ರಯತ್ನ ಮಾಡಿದೆ, ನನಗಿದು ಸಿಗಲಿಲ್ಲ, ನನಗೆ ಸಿಟ್ಟು ಬಂತು, ಅದು ಇನ್ನೊಬ್ರಿಗೆ ಸಿಕ್ತು, ನನಗೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬಂತು. 2 ಬಂತು ನೋಡಿ ಇಲ್ಲಿ. ಯಾವುದಕ್ಕೋ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನಗೆ ಸಿಗ್ಲಿಲ್ಲ, ನೋಡು ಅವನಿಗೆ ಸಿಕ್ತು, ನೋಡಿ ಇದು ಆತ ಆಗ್ಲೇ ಗಳಿಸ್ಬಿಟ್ಟ, ನೋಡಿ ಇದನ್ನ ಆತಂಗೆ ಲಭ್ಯ ಆಯ್ತು ನೋಡು. ಅವಾಗೇನಾಯ್ತು, ನನಗೆ ಸಿಗ್ಲಿಲ್ಲ ಅಂತ ಒಂದು ಕೋಪ, ಆತಂಗೆ ಇನ್ನೊಂದು ವ್ಯಕ್ತಿಗೆ ಸಿಕ್ತು ಅಂತ ಒಂದು ಹೊಟ್ಟೆ ಕಿಚ್ಚು.
ಇದನ್ನ ನಾವು ಏನಾಯ್ತು, ಆ ಒಂದು ವಿಚಾರವನ್ನ ನಾನು ಅಸ್ವೀಕೃತಿ ಮಾಡ್ತಾ ಇದ್ದೀನಿ. ಒಪ್ಪಿಗೆ ಆಗ್ತಾ ಇಲ್ಲ ನನ್ನ ಮನಸ್ಸಿಗೆ. ನಾನ್ ಮನಸ್ಸಿಗೆ ಒಪ್ಪಿಗೆ ಆಗಿಲ್ಲ ಅಂತೇಳಿ ಅದನ್ನೇ ಮಾತಾಡ್ತಾ ಇರ್ತೀನಿ ನಾನಿಲ್ಲಾಂದ್ರೆ. ಅವ್ನು ಹಂಗ್ ಮಾಡಿರ್ಬೋದು, ಅವ್ನು ಹಿಂಗ್ ಮಾಡಿರ್ಬೋದು, ಅವನೇನ್ ಹಂಗ್ ಮಾಡ್ತಾನೆ, ಏನೇನಿಲ್ಲ ನಿಮಗ್ ಗೊತ್ತಲ್ಲ, ಸಾಮಾನ್ಯವಾಗಿ ಏನ್ ಮಾತಾಡ್ತಾರೆ ಗೊತ್ತು. ಅಸ್ವೀಕೃತಿ ಇರೋದ್ರಿಂದ ಮನಸ್ಸು ಈ ತರದ್ ಮಾಡುತ್ತೆ. ಅದ್ರ ಕೆಲ್ಸನೇ ಅದು, ಮನಸ್ಸಿಂದು ಯಾವಾಗ್ಲೂ ಕೆಡಕ್ ಮಾಡದೇ ಅದ್ರ ಕೆಲಸ. ಅಲ್ಲಿ ನಮ್ಮ ಚೈತನ್ಯ ಶಕ್ತಿಯಿಂದ, ಸದ್ಬುದ್ಧಿಯಿಂದ ನಾವೇನ್ ಮಾಡ್ಬೇಕು, ಒಂದು ಪಾಸಿಟಿವ್ ಥಾಟ್ ಹೇಗೆ ತರಬೇಕಿಲ್ಲಿ ಅಂದ್ರೆ ಎಕ್ಸೆಪ್ಟೆನ್ಸ್ ಮಾಡ್ಬೇಕು. ಅದನ್ನ ಅಸ್ವೀಕೃತಿಯಿಂದ ಸ್ವೀಕೃತಿ ಮಾಡ್ಬೇಕು. ಏನಪ್ಪಾ ಹೇಗ್ ಮಾಡ್ತೀರಿ ಸ್ವೀಕೃತಿ? ಅವನಿಗೆ ಹೋಗಿದೆಯಲ್ಲ, ಇನ್ನೊಂದು ವ್ಯಕ್ತಿಗೂ ಲಭ್ಯ ಆಗಿದೆ ಅದು. ಅಲ್ಲಿ ನೀವು ಅದನ್ನ ಒಪ್ಕೊಂಡ ತಕ್ಷಣ ಏನಾಗುತ್ತೆ, ಒಂದು ಮೋಟಿವೇಶನ್ ಆಗುತ್ತೆ ಅದು ನಿಮಗೆ, ಪಾಸಿಟಿವ್ ಎಮೋಷನ್. ಅರೆ ವಾ, ನಾನು ಇಷ್ಟು ಪ್ರಯತ್ನ ಮಾಡೇನಂದ್ರೆ ನನಗೆ ಲಭ್ಯ ಆಗಿಲ್ಲ, ಆತಂಗೆ ಲಭ್ಯ ಆಗಿದೆ ಅಂದ್ರೆ ನನ್ಕಿನ ಎಷ್ಟು ಹೆಚ್ಚು ಪ್ರಯತ್ನ ಮಾಡಿರ್ಬೋದು ಅವರು. ನಾನ್ ಪ್ರಯತ್ನ ಮಾಡ್ಬೇಕಾದ್ರೆ ಇಷ್ಟು ಕಷ್ಟ ಆಗಿದೆ ನನಗೆ, ನನ್ಕಿನ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಸಿಕ್ಕಿದೆ ನೋಡೋದು. ನಾನು ಅವ್ರ ಹಾಗೇನೆ ಕಷ್ಟಪಟ್ಟು ಇದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಆ ಒಂದು ಎಮೋಷನ್ ನೀವು ನೆಗೆಟಿವ್ ಇದ್ದದನ್ನ ಪಾಸಿಟಿವ್ ಮಾಡಿದ್ರೆ ಅಂದ್ರೆ ಅದು ನಿಮಗೆ ಒಂದು ಮೋಟಿವೇಶನ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದು ನಿಮ್ಮ ಮೇಲೆ ಕಲ್ಲು ಎಸೆಯೋರು ಬೇಕಾದಷ್ಟು ಜನ, ಅದೇ ಕಲ್ಲು ಯಾರ್ಯಾರು ಎಸ್ತಿರ್ತಾರೋ ಅದೇ ಕಲ್ಲು ತಗೊಂಡು ನಾವು ಮನೆ ಕಟ್ಟಬೇಕು. ನಿಂತಲ್ಲೇ, ನಾವು ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ, ನಿಂತಲ್ಲೇನೆ ಕಲ್ಲುಗಳ್ಗೊಂದು ಬೀಳ್ತಾ ಇದಾವೆ, ನಾವು ಮನೆ ಕಟ್ತಾ ಇರೋದು. ಅದೇ ಕಲ್ಲನ್ನ ತಗೊಂಡೆ ನಾವು ವಾಪಸ್ ಹೋಗೋದ್ರೆ ಏನಾಯ್ತು, ಇದೇ ನಡೆದಿರುತ್ತೆ. ಹೋಗಿಯಪ್ಪ ಪರವಾಗಿಲ್ಲ, ನಾವು ಮನೆ ಕಟ್ತಾ ಇರೋದಿಲ್ಲ. ಸೊ ಯಾವ್ದಾದ್ರೂ ಒಂದು ವಿಷಯ ನಾನ್ ಎಕ್ಸೆಪ್ಟೆನ್ಸ್, ನೆಗೆಟಿವ್ ಎಮೋಷನ್, ಅದನ್ನೇ ನಾವು ಎಕ್ಸೆಪ್ಟೆನ್ಸ್ ಮಾಡಿದ್ರೆ ಅದು ಪಾಸಿಟಿವ್ ಎಮೋಷನ್ ಆಗುತ್ತೆ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ. ಈ ಒಂದು ಆಟಿಟ್ಯೂಡ್ನ ನಾವು ತಂದ್ಕೋಬೇಕು. ನಾವು ಎಷ್ಟು ಈ ಆಟಿಟ್ಯೂಡ್ ತಂದ್ಕೊಂತೀವಲ್ಲ, ಅವಾಗೇನಾಗುತ್ತೆ, ನಮಗೆ ಮೈನಸ್ ಆಗೋದು ಪ್ಲಸ್ ಆಗ್ತಾ ಬರುತ್ತೆ. ನಾವು ಇಂಥದ್ರಲ್ಲಿ ನಾವು ಚೇಂಜ್ ಮಾಡ್ಬೇಕಾದ್ದು. ಇದೇನಿದೆ ಕ್ರಿಯಮಾಣ ಕರ್ಮ ಅಂತ ನಾವೇನಂತೀವಲ್ಲ, ಇದು ಕ್ರಿಯಮಾಣ ಕರ್ಮ. ಪ್ರಾರಬ್ಧ ಕರ್ಮದಿಂದ ಏನಾಯ್ತು, ನನಗೆ ಸಿಗ್ಲಿಲ್ಲ ಅದು, ಅದನ್ನೇ ಇಟ್ಕೊಂಡು ನಾನು ಅಯ್ಯೋ ಅಂತ ಅಂದು, ಅವ್ರಿಗಂದು ಇವ್ರಿಗಂದು, ಅವ್ರ ಮೇಲೆ ಬೈದು ಇವ್ರ ಮೇಲೆ ಬೈದು, ಮನಸ್ಸು ಬೇಜಾರು ಮಾಡ್ಕೊಂಡು, ನಿದ್ದೆ ಕೆಟ್ಕೊಂಡು, ಆರೋಗ್ಯ ಹಾಳು ಮಾಡ್ಕೊಂಡು, ಅವೆಲ್ಲ ಮಾಡೋದೇನಾಯ್ತು, ನನ್ನ ಪ್ರಾರಬ್ಧ ನೋಡಿ ಹಿಂಗೆ ಐತೆ, ಯಾವಾಗಲೂ ನಾನು ಏನ್ ಅನ್ಕೊಂಡು ಯಾವ ಕೆಲ್ಸಾನೂ ಆಗೋದಿಲ್ಲ, ಅವ್ರಿಗೆ ಮಾತ್ರ ಆಗ್ತಿರುತ್ತೆ, ನನಗ್ ಮಾತ್ರ ಆಗೋದಿಲ್ಲ, ನನ್ನ ಜೀವನನೇ ಇಷ್ಟ, ನನ್ಗೆ ಏನ್ ಪಾಪ ಮಾಡಿದ್ನೇನು ಇಲ್ಲ. ಪ್ರೋತ್ಸಾಹ ತಗೊಳ್ಳಿ. ಅವ್ರಿಗಾಗಿದೆ ಅಂದ್ರೆ ಅವರಲ್ಲಿ ಏನ್ ಗುಣಗಳಿದೆ, ವಿಶೇಷ ಗುಣಗಳು, ಅದನ್ನ ನಾನು ಕಲಿಬೇಕು ಇವಾಗ. ಅದನ್ನ ಕಲ್ತು ನಾನು ಇನ್ನ ಹೆಚ್ಚಿನ ಪ್ರಯತ್ನ ಮಾಡ್ತೀನಿ, ನಾನು ಮುಂದೆ ಬರ್ಲಿಕ್ಕೆ ಇನ್ನ ಒಂದು ಹೆಚ್ಚಿನ ಶ್ರಮ ಹಾಕ್ತೀನಿ. ಅವ್ರಿಗೆ ಸಿಕ್ಕಿದೆ ಅಂದ್ರೆ ನನಗೂ ಸಿಗುತ್ತೆ ಅಂತ ಒಂದು ಪಾಸಿಟಿವ್ ಆಗಿ ಅದನ್ನ ಕನ್ವರ್ಟ್ ಮಾಡಬೇಕು. ಎನಿ ಸಿಚುವೇಶನ್ ಪ್ಲಸ್ ನಾನ್ ಎಕ್ಸೆಪ್ಟೆನ್ಸ್, ನೆಗೆಟಿವ್ ಎಮೋಷನ್. ಎನಿ ಸಿಚುವೇಶನ್ ಪ್ಲಸ್ ಎಕ್ಸೆಪ್ಟೆನ್ಸ್, ಪಾಸಿಟಿವ್ ಎಮೋಷನ್. ಈ ರೀತಿ ಇವೆಲ್ಲ ನಾವು ಮನಸ್ಸಿನಲ್ಲಿ ಚೇಂಜ್ ಮಾಡ್ಕೋಬೇಕು ಇವಾಗ. ಅವಾಗ ನಮಗೆ ಒಂದು ಸುಖವಾದ ಜೀವನ ಇರುತ್ತೆ. ಬರೀ ನಮಗೆ ಆಧ್ಯಾತ್ಮಿಕ ಅಲ್ದೇನೆ ವ್ಯವಹಾರ ಕೂಡ ನಮ್ದು ಸರಿ ಇರುತ್ತೆ. ಇವೆಲ್ಲ ರೂಟ್ ಕಾಸ್ ಇವೆ. ಇದನ್ನ ನನಗೆ ಪರ್ಸನಲಿ ಇಲ್ಲಿ ಬಂದಾಗ ಎಷ್ಟು ತೊಂದರೆ ಆಯ್ತು, ಏನಾಯ್ತು, ನಮಗೆ ತಂದೆಯವರು ಹೇಳಿದ್ರು ವಿಷ್ಣು ಸಹಸ್ರನಾಮ, ಅದ್ರ ಫಲನೇ ಇವೆಲ್ಲ. ಇದೇ ತರ ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಹೋಯ್ತು. ಇವ್ ನೋಡಿ, ಭಗವಂತ ಏನಿದೆ ದಾರಿ ತೋರ್ಸೋದಂದ್ರೆ ಈ ರೀತಿನೇ ತೋರಿಸ್ತಾನೆ. ಯಾರು ನಮಗೆ ಅವಾಗ ಹೇಳ್ಕೊಟ್ರು ಈ ರೀತಿ ಮಾಡುವಂತಾರೆ, ಇಲ್ಲ ನಮಗೆ ಒಂದು ವಿಚಾರ ಬರುತ್ತೆ, ನಾನು ಯಾಕೆ ಈ ರೀತಿ ಅನ್ಕೋಬಾರ್ದು. ಸೊ ನನ್ನ ಕಾಂಪಿಟೇಟರ್ಸ್ ಹತ್ರ ನಾನು ಹೋದಾಗ ನಾನು ಅವರಲ್ಲಿ ಏನಿದೆಯಪ್ಪ, ನನ್ನಲ್ಲಿ ಏನಿಲ್ಲ, ಅದನ್ನ ನೋಡಿ ಅವ್ರ ಹತ್ರ ಇರೋ ಒಳ್ಳೆ ಗುಣ ಕಲಿತಿದ್ದೆ ನಾನು.
ಪ್ರತಿಯೊಬ್ಬರ ಹತ್ರ ಒಂದಲ್ಲ ಒಂದು ಒಳ್ಳೆ ಗುಣ ಇದ್ದೇ ಇದೆ. ಅದನ್ನ ನಮಗೆ ಆರಿಸೋ ಒಂದು ಶೈಲಿ ಸಿಕ್ತು ಅಂದ್ರೆ ನಾವು ಗೆದ್ದೋದಾಗೆ. ಪ್ರತಿಯೊಬ್ಬರ ಹತ್ರ ಸಿಗುತ್ತೆ ನಿಮ್ಗೆ, ಏನೋ ಒಂದಿರುತ್ತೆ ಅವ್ರ ಹತ್ರ. ಅವ್ರು ಮಾತಾಡೋದೇ ಆಯ್ತು, ಅವ್ರ ನಡವಳಿಕೆನೇ ಆಯ್ತು, ಅವ್ರೊಂದು ಹೇಳೋದು ವಿಚಾರನೇ ಆಯ್ತು, ಎಲ್ಲಾದ್ರೂ ಒಂದು ಸಿಗುತ್ತೆ. ಸೊ ಆ ಒಂದು ವಿಚಾರ ತಗೊಂಡು ಹೀಗೆ ಅದರಿಂದ ಎಲ್ಲ ಇದೇ ತರ ವಿಚಾರ, ಅವಾಗ ನಮಗೆ ಬೆಳವಣಿಗೆಗೆ ಒಂದು ಕಾರಣ ಆಯ್ತದು. ಇಲ್ಲಿ ಏನಾಯ್ತು, ಇವಾಗ ಆಧ್ಯಾತ್ಮಿಕಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ. ಯಾಕೆ? ಮನಸ್ಸಿನಲ್ಲಿ ಗೊಂದಲ ಇಲ್ಲ. ಇವಾಗ ಒಂದು ನಾಯಿ ಇದೆ ಅಂದ್ರೆ ಎಲ್ಲ ಕಡೆ ಅದಕ್ಕೆ ಆಕರ್ಷಣೆ ಇರ್ತಕ್ಕಂಥ ವಸ್ತುಗಳಿದೆ, ಮತ್ತೆ ಇನ್ನ ಜಾಸ್ತಿ ಎಗರುತ್ತೆ ಅದು. ಸೊ ಆಕರ್ಷಣೆ ಇರದೇ ಇರ್ತಕ್ಕಂಥ ವಸ್ತುಗಳು ಯಾವ್ದು ಇಲ್ಲ ಅಂದ್ರೆ ಅದು ಸ್ವಲ್ಪ ಕೂತಿರುತ್ತದು ಒಂದ್ ಕಡೆ. ಒಂದ್ ನಾಯಿ ಆಯ್ತು, ಕೋತಿ ಆಯ್ತು, ಮನಸ್ಸು ಇದೇ ತರ, ಇದು ಚಂಚಲ. ಸೊ ಇದಕ್ಕೆ ಈ ಒಂದು ಸಿಟ್ಟಾಯ್ತು, ಒಂದು ಉದ್ವೇಗ ಆಯ್ತು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಾಯ್ತು, ಇವೆಲ್ಲವೂ ತೆಗೆದ್ಬಿಟ್ಟಿದ್ರೆ ಆಗ್ಲೇ ಶಾಂತ ಆಗಿರುತ್ತದೆ. ಮತ್ತೆ ಎಲ್ಲ ಒಳ್ಳೊಳ್ಳೆ ವಿಚಾರಗಳೇನಿದೆ, ಸತ್ಯ, ಧರ್ಮ, ಅಹಿಂಸಾ, ಇವನ್ನೆಲ್ಲ ಮಾಡ್ಕೊಂತ ಹೋದ್ರೆ ಹೇಗಾಗತ್ತೆ ನೋಡಿ ಜೀವನ. ಯಾವ ಕ್ಷಣಕ್ಕೆ ಹೋಗುತ್ತೋ ಗೊತ್ತಿಲ್ಲ ಈ ಜೀವ. ಎಂತೆಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡಾಕ್ಟರ್ಸ್ 50-55 ವಯಸ್ಸಿನಲ್ಲಿ ಹೋಗ್ಬಿಟ್ಟಿದ್ದಾರೆ. ಏನ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಆರೋಗ್ಯದ ಬಗ್ಗೆ? ಹೇಗೋದ್ರು ಮತ್ತೆ ಅವರು? ನಮ್ಮ RSS ಶಾಲೆಯಲ್ಲಿ ನನಗೆ ನೆನಪಿದೆ, ಓದ್ಬೇಕಾದ್ರೆ ಆಲ್ ಇಂಡಿಯಾ ಬೇಸಿಸ್ಗೆ ಒಬ್ರು RSS ಅಲ್ಲಿ ಯೋಗ ಎಕ್ಸ್ಪರ್ಟ್ ಇದ್ರು. ಅವರು ಸುಮಾರು 57ನೇ ವಯಸ್ಸಿಗೆ ಅವ್ರು ತೀರ್ಕೊಂಡ್ರು, ಸಣ್ಣ ವಯಸ್ಸಲ್ಲಿ. ಎಕ್ಸ್ಟ್ರೀಮ್ಲಿ ಗುಡ್ ಯೋಗದಲ್ಲಿ, ಮತ್ತೆ ಆಹಾರ ಮತ್ತೊಂದು ಬಹಳ ಸರಿಯಾಗಿದ್ರು ಅವರು. ಸೊ ಇಲ್ಲಿ ಎಷ್ಟೇ ಒಂದು ವ್ಯವಹಾರಿಕ ರೀತಿಯಿಂದ ನೋಡಿದ್ರು ಕೂಡ ಒಂದು ಮೇಲೆ ಒಂದು ಶಕ್ತಿ ಇದೆ, ಯಾವುದು ಕೆಲಸ ಮಾಡೋದಿಲ್ಲ ಅದ್ರ ಮುಂದೆ. ನಮ್ಮ ಪ್ರಯತ್ನ ಅಷ್ಟೇ ನಾವು ಮಾಡ್ತಾ ಇರ್ಬೇಕು, ಸರಿಯಾಗಿರ್ಬೇಕು. ಬಾಕಿ ಪರಮಾತ್ಮ ಯಾವಾಗ ಯಾರನ್ನ ಏನ್ ಮಾಡ್ಬೇಕೋ ಮಾಡ್ತಾ ಇರ್ತಾನೆ. ಅದೇ ದೈವಿ ಶಕ್ತಿ ಅನ್ನೋದಿಲ್ಲಿ. ಸೊ ಇಲ್ಲಿ ಈ ಒಂದು ವಿಚಾರ ಇರೋದ್ರಿಂದ ನಾವು ಎಷ್ಟು ಬೇಗ ಬದಲಾಯಿಸ್ತೀವೋ ಅಷ್ಟು ನಮಗೆ ಒಳ್ಳೇದು. ದಾರಿಯಲ್ಲಿ ಬಂದ್ಬಿಟ್ರೆ ಆಯ್ತು, ನಾವು ಒಳ್ಳೆ ದಾರಿ, ಪರಮಾತ್ಮ ನಾನು. ಇನ್ನ ಇವಾಗ ಮೋಹ ಬಗ್ಗೆ ನಾವೆಲ್ಲ ಬಯಾಟ್ ಮಾಡಿದೀವಲ್ಲ ಎಷ್ಟೊತ್ತಿಗೆ, ಇದನ್ನ ನಾಳೆ ಮಾತಾಡೋಣ ಇದನ್ನ. ಸೊ ಆ ಮೋಹ ಆದ್ಮೇಲೆ ಇನ್ನ ನೆಕ್ಸ್ಟ್ ನಾವೇನಿದೆ, ಶರಣಾಗತಿ, ಈ ಒಂದು ಶ್ಲೋಕನ ಬಯಾಟ್ ಮಾಡೋಣ. ಪರಮಾತ್ಮ ನನಗೆ ಗೊತ್ತಿದೆ. ಮೋಹ ಅಂದ್ರೆ ಏನಾಯ್ತು, ಎಲ್ಲರೂ ಅಟ್ಯಾಚ್ಮೆಂಟ್ ಅಂತ ಅದು ಒಂದು ಬಂದಿದೆ. ನನಗೆ ಮೋಹ ಜಾಸ್ತಿ ಇದೆ ಅವ್ರ ಮೇಲೆ, ಅಂದ್ರೆ ವಸ್ತು ಮೇಲೆ, ಮಕ್ಕಳ ಮೇಲೆ, ಅದ್ರ ಮೇಲೆ, ಇದ್ರ ಮೇಲೆ. ಅದಕ್ಕೆ ಮೋಹ ನಂಗಿಲ್ಲ. ತಪ್ಪು ಅರ್ಥ ಮಾಡ್ಕೊಂಡಿರೋದು ಪರಿಸ್ಥಿತಿನ, ಅದಕ್ಕೆ ಮೋಹ ಅಂತಾರೆ. ಇದನ್ನ ಸ್ವಲ್ಪ ಸರಿಯಾಗಿ ತಿದ್ಕೊಂಬಿಡಿ. ನನಗೆ ನನ್ನ ಬಗ್ಗೆನೇ ಕೆಲವು ತಪ್ಪು ಕಲ್ಪನೆ ಇದೆ, ನನ್ನ ಸುತ್ತಮುತ್ತ ಇರೋರ ಮೇಲೆ ನನಗೆ ತಪ್ಪು ಕಲ್ಪನೆ ಇದೆ, ಅದನ್ನ ನಾನು ತಿದ್ಕೋಬೇಕು ಅಂತ ಯಾವಾಗ ನಾವು ಓಪನ್ ಅಪ್ ಆಗ್ತೀವೋ ಅವಾಗ ನಮಗೆ ಆಟೋಮ್ಯಾಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ ಜೀವನದಲ್ಲಿ. ಇನ್ನು ನೆಕ್ಸ್ಟ್ ಅದನ್ನ ಮಾಡ್ಲಿಕ್ಕೆ ಪರಮಾತ್ಮನಲ್ಲಿ ನಾವು ಶಕ್ತಿ ಕೇಳೋಣ. ಭಾನುವಾರ ಗ್ರಹಣ ಇದೆ. ಸೊ ಎಲ್ಲರೂ ಗ್ರಹಣದ ದಿವಸ ಅದೊಂದು ಒಳ್ಳೆ ಅವಕಾಶ ನಮಗೆ. ಯಾಕೆ, ಒಂದು ಸರ್ತಿ ಹೇಳಿದ್ರೆ ಅದು 100 ಪಟ್ಟು ಅದರ ಫಲ ಸಿಗುತ್ತೆ ನಮಗೆ. ಸೊ ಮಹಾಮೃತ್ಯುಂಜಯ ಮಂತ್ರ ಒಂದು ಸಂಪೂರ್ಣ 108 ಒಂದು ಜಪಮಾಲೆ ಆಯ್ತಂದ್ರೆ, ಒಂದು ಮಾಡಕ್ಕಾದ್ರೆ ಒಂದು ಮಾಡಿ 108, 2 ಮಾಡಕ್ಕಾದ್ರೆ 2, 3 ಮಾಡಕ್ಕಾದ್ರೆ 3. ಆಮೇಲೆ ಹನುಮಾನ್ ಚಾಲೀಸ, ಇವೆರಡನ್ನ ನಾವು ಅವತ್ತಿನ ದಿವಸ ಮಾಡೋಣ. ಅಂದ್ರೆ ಏನಾಯ್ತು, ನಾವು 1 ಮಾಡಿದ್ರೆ 100 ಆಯ್ತು, 100 ಮಾಡಿದ್ರೆ 10,000 ಇಂಟು 100. ಅಷ್ಟು ವಿಶೇಷ ಇದೆ ಶಕ್ತಿ ಅದರಲ್ಲಿ. ಸೊ ಇದನ್ನ ಇವಾಗ ನೆನಪು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ಅದೇನು ಹೇಗೆ ಪ್ಲಾನ್ ಮಾಡ್ತಿರೋ ಮಾಡ್ಕೊಂಡು ಇದ್ರ ಒಂದು ಫಲ ಪಡೆಯೋಣ. ಓಕೆ.
ಇನ್ನ ಕೆಲವ್ರಿಗೆ ಏನ್ ಪ್ರಶ್ನೆಗಳು ಹೇಳೋದಿತ್ತು ಅದನ್ನ ಮತ್ತೆ ಮುಂದೆ ಹೋಗ್ತಾ ಇದ್ದೇವೆ ಆಗ್ಲಿ, ಯಾಕಂದ್ರೆ ಫ್ಲೋ ಕೆಡಿಸ್ಬಾರ್ದು ಅಂತೇಳಿ ನಾನು ತಗೊಳ್ಳಿಲ್ಲ ಮಧ್ಯದಲ್ಲಿ ಅದನ್ನ. ಯಾಕಂದ್ರೆ ಈ ಪ್ರಶ್ನೆಗಳು ಹೀಗಿದೆ, ಈ ಡೈರೆಕ್ಟ್ ಸಬ್ಜೆಕ್ಟ್ ರಿಲೇಟೆಡ್ ಇಲ್ಲ, ಇವು ಜನರಲ್ ಕ್ವಶನ್ಸ್ ಇದಾವೆ. ಸೊ ಅದನ್ನ ಸೆಪರೇಟ್ಲಿ ಅದಕ್ಕೆ ನಾನು ಟೈಮ್ ತೆಗಿಬೇಕಾಗತ್ತೆ. ಈ ನಮ್ಮ ರಿಲೇಟೆಡ್ ಆಸ್ಪೆಕ್ಟ್ ಅಲ್ಲಿ ಬಂದ್ಬಿಟ್ಟಿದ್ರೆ ನಾನು ಅದನ್ನ ಇನ್ವಾಲ್ವ್ ಮಾಡ್ಬಿಡ್ತಿದ್ದೆ ಅದನ್ನ. ಬಟ್ ರಿಲೇಟೆಡ್ ಇಲ್ಲದೆ ಇರೋದ್ರಿಂದ ನಾನು ಆಮೇಲೆ ತಗೊಳ್ತೇನೆ.